ಹಾಯ್ ಹಲೋ ನಮಸ್ಕಾರ, ಎಲ್ಲ ಆರಾಮಲ್ವಾ? ಸೊ ನಾವು ಲಾಸ್ಟ್ ವೀಡಿಯೋಲಿ ಜಸ್ಟ್ ತುಂಬ ಬೇಸಿಕ್ ಕ್ವಶನ್ಸ್ ನೋಡಿದ್ವಿ. ಯಾವುದು x+1/x ಫಾರ್ಮೆಟಲ್ಲಿ ಬೇಸಿಕ್ ಕ್ವಶನ್ಸ್ ನೋಡಿದ್ವಿ. ಸೊ ಇವತ್ತಿನ ವೀಡಿಯೋಲಿ ಇನ್ನೊಂದಷ್ಟು ಕಾನ್ಸೆಪ್ಟ್ಸು, ಇನ್ನೊಂದಷ್ಟು ಸಮ್ಸ್ ಕೂಡ ಮಾಡೋಣ, ಓಕೆನಾ? ಸೊ ಫಸ್ಟ್ ಕ್ವಶನ್ ಈಗ ಫಾರ್ ಎಕ್ಸಾಂಪಲ್ x² - 5x + 1 = 0 ಇತ್ತು. ದೆನ್ ಫೈಂಡ್ x² + 1/x² = ಹೌ ಮಚ್ ಅಂತ ಕೇಳಿದ್ರು. ಅವಾಗ ಏನು ಮಾಡ್ತೀವಿ ನಾವು? ಇದನ್ನು ಏನು ಮಾಡ್ಬೋದು ನಾವು? ನಮಗೆ ಬೇಕಾಗಿರೋದು x² + 1/x. ಫಸ್ಟ್ ಇದನ್ನು ನಾವು x+1/x ಫಾರ್ಮ್ಯಾಟಿಗೆ ಬರ್ಕೊಬೇಕು, ಕರೆಕ್ಟ್ ಅಲ್ವಾ? x+1/x ಫಾರ್ಮ್ಯಾಟಿಗೆ ಬರ್ಕೊಬೇಕು ಅಂತ ಅಂದರೆ ಇದನ್ನು ನಾವು ಡಿವೈಡೆಡ್ ಬೈ x ಮಾಡಬೇಕು, ಕರೆಕ್ಟ್ ಅಲ್ವಾ? ಇದನ್ನು ನಾವು ಡಿವೈಡೆಡ್ ಬೈ ಎಕ್ಸಿಂದ ಡಿವೈಡ್ ಮಾಡಿದ್ರೆ ಯಾವಾಗ ಇದೇನಾಗುತ್ತೆ ನಮಗೆ x - 5 + 1/x ಆಗುತ್ತೆ, ಕರೆಕ್ಟ್ ಅಲ್ವಾ? ಈ 5ನ ಆ ಕಡೆ ಕಳಿಸಿದ್ರೆ x + 1/x = 5 ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ನಮಗೀಗ x+1/x ಬಂತು. ಸೊ x² + 1/x ಏನಾಗುತ್ತೆ ನಮಗೆ? k² - 2, ಕರೆಕ್ಟ್ ಅಲ್ವಾ? k² - 2 x² + 1/x² ಏನಾಗುತ್ತೆ? k² - 2 ಕೊಟ್ಟಿರೋದು -2, ಕೊಟ್ಟಿರೋದು ಸ್ಕ್ವೇರ್ ಅಂದರೆ 25 - 2 = 23 ಆಗುತ್ತೆ. ಓಕೆ, ಅರ್ಥ ಆಗ್ತಿದೆಯಲ್ವಾ? ಸೊ ಅದೇ ನಮಗೆ ಸಪೋಸ್ ಈಗ ನಮಗೆ ಇನ್ನೊಂದು ಕ್ವಶನು, ಇಫ್ x² - 12x - 1 = 0, then find x² + 1/x² = how much? ಅವಾಗ ಏನಾಗ್ತಿತ್ತು? ಸೊ ಅವಾಗಲೂ ನಮಗೆ ಫಸ್ಟ್ ಇದನ್ನು x+1/x ಫಾರ್ಮ್ಯಾಟ್ಗೆ ಬರ್ಕೊಬೇಕು, ಕರೆಕ್ಟ್ ಅಲ್ವಾ? ಈಗ ನಾವೇನು ಮಾಡಬೇಕು? ಅದಕ್ಕೆ ಡಿವೈಡೆಡ್ ಬೈ x ಮಾಡಬೇಕು. ಈ ಹೋಲ್ ಇಕ್ವೇಷನ್ನ ಡಿವೈಡೆಡ್ ಬೈ x ಮಾಡಿದ್ರೆ ಅವಾಗ ನಮಗಿದು x - 12 - 1/x = 0 ಬರುತ್ತೆ, ಕರೆಕ್ಟ್ ಅಲ್ವಾ? ಈ 12 ಆ ಕಡೆಗೆ ಹೋದಾಗ ನಮಗೆ x - 1/x = 12 ಬಂತು, ಕರೆಕ್ಟ್ ಅಲ್ವಾ? ಇಲ್ಲಿ ನಮಗೆ ಮೈನಸ್ ಬರ್ತಿದೆ. ಸೊ ಇಲ್ಲಿ ನಮಗೆ ಮೈನಸ್ ಇದ್ದಾಗ ಇಲ್ಲಿ ನಮಗೆ ಮೈನಸ್ ಬರ್ತಿದೆ. ಸೊ x² + 1/x² ಏನಾಗುತ್ತೆ? k² + 2 ಆಗುತ್ತೆ. ಸೊ k² ಎಷ್ಟಿಲ್ಲಿ? 12² + 2 ಅಂದರೆ 144 + 2 146. ಅರ್ಥ ಆಗ್ತಿದೆಯಲ್ವಾ? ಸೊ ಯಾವಾಗಾದ್ರು ಕ್ವಶನ್ಸ್ ನಮಗೆ ಒಂದು ಈಕ್ವೇಷನಲ್ಲಿ ಕೊಟ್ಟಾಗ ಇಲ್ಲಿ ಯಾವ್ದು ಎರಡು ಈಕ್ವೇಷನ್ಗೆ, ಇದು ಮುಂಚೆ ಕ್ವಶನ್ದು, ಕನ್ಫ್ಯೂಸ್ ಆಗಬೇಡಿ. x² - 5x + 1 = 0 ಅಂತ ಕೊಟ್ಟಿದ್ರು. ಇನ್ನೊಂದು x² - 12x - 1 = 0 ಅಂತ ಕೊಟ್ಟಿದ್ರು. ಇಲ್ಲಿ ಪ್ಲಸ್ ಇತ್ತು, ಇಲ್ಲಿ ಮೈನಸ್ ಇತ್ತು. ಇಲ್ಲಿ ಪ್ಲಸ್ ಇದ್ದಾಗ ಇದೇನಾಯಿತು? ಇದು x + 1/x = 5 ಆಯಿತು. ಇದು x - 1/x = 12 ಆಯಿತು, ಕರೆಕ್ಟ್ ಅಲ್ವಾ? ಓಕೆನಾ? ಸೊ ಈ ಒಂದು ನಾವು ಈಕ್ವೇಷನ್ ಕನ್ವರ್ಟ್ ಮಾಡ್ಕೊತೀವಲ್ಲ, ಇದೆಲ್ಲ ಏನೂ ಮಾಡೋದೇ ಬೇಕಾಗಿಲ್ಲ. ಈ ಥರ ಕ್ವಾಡ್ರಾಟಿಕ್ ಈಕ್ವೇಷನ್ ಕೊಟ್ಟಾಗ ನಾವೇನು ಮಾಡ್ತೀವಿ? ಡೈರೆಕ್ಟ್ ಇಲ್ಲಿ ಏನು ವ್ಯಾಲ್ಯೂ ಇದೆಯೋ ಅದು ನೋಡ್ಕೊಳ್ಳಿ, ಇಲ್ಲಿ ಯಾವ ಸೈನ್ ಇದೆ ನೋಡ್ಕೊಳ್ಳಿ. ಇಲ್ಲಿ ಮೈನಸ್ ಇದ್ದರೆ 12² - 2 ಮಾಡಿಬಿಡಿ, ಇಲ್ಲಿ ಪ್ಲಸ್ ಇದ್ದರೆ 12² + 2 ಮಾಡಿಬಿಡಿ. ಸಾರಿ, ಇಲ್ಲಿ ಮೈನಸ್ ಇದ್ದರೆ 12² + 2 ಮಾಡಿ, ಇಲ್ಲಿ ಮೈನಸ್ ಇದ್ದರೆ 12² - 2 ಮಾಡ್ತೀರ. ಓಕೆ, ಸೊ ನೆಕ್ಸ್ಟ್ ಕ್ವಶನು, ಇಫ್ 3x² - 8x + 3 = 0, then find x² + 1/x. ಲಾಸ್ಟ್ ಕ್ವಶನ್ಗೆ ಈ ಕ್ವಶನ್ಗೆ ಏನು ಡಿಫ್ರೆನ್ಸು? ಲಾಸ್ಟ್ ಕ್ವಶನಲ್ಲಿ ಕಾನ್ಸ್ಟೆಂಟ್ ಅನ್ನೋದು 1 ಇತ್ತು, ಇಲ್ಲಿ 3 ಇದೆ. ಏನು ಮಾಡ್ತೀರಾ? ಡಿವೈಡ್ ಬೈ 3 ಮಾಡಿ, ಸಿಂಪಲ್. ಸೊ ಇಷ್ಟು ಡಿವೈಡ್ ಬೈ 3 ಮಾಡಿದ್ರೆ ಏನಾಗುತ್ತಿದ್ದು? x² - 8x / 3, ಕರೆಕ್ಟ್ ಅಲ್ವಾ? ಪ್ಲಸ್ 1 = 0 ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಇದು ಮತ್ತೆ ಎಕ್ಸಿಂದ ಡಿವೈಡ್ ಆದರೆ ಅವಾಗ ಇದೇನಾಗುತ್ತೆ? x - 8/3 + 1/x = 0 ಆಗುತ್ತೆ. x + 1/x = 8/3 ಆಗುತ್ತೆ. ಆವಾಗ x² + 1/x² ಏನಾಗುತ್ತೆ? k² - 2, ಕರೆಕ್ಟ್ ಅಲ್ವಾ? k ಅಂದರೆ ಏನಿಲ್ಲಿ? 8/3. 8/3 ಸ್ಕ್ವೇರ್ ಏನು? 8/3 ಹೋಲ್ ಸ್ಕ್ವೇರ್ ಏನು? 8 8 = 64, 3 3 = 9 - 2 LCM ತೊಗೊಂಡ್ರೆ ನಮಗೆ 42/9 ಬರುತ್ತೆ. ಇದು ನಮ್ಮ ಆನ್ಸರ್. ಯಾಕಂದ್ರೆ 9 2 = 18. 8 64ರಲ್ಲಿ 18 ಹೋದರೆ 64ರಲ್ಲಿ 10 ಹೋದರೆ ಎಷ್ಟು? 54. 8 ಹೋದರೆ 46, ಸಾರಿ ಇದು 46 ಅಲ್ವಾ? ಸೊ 46/9 ಬರುತ್ತೆ. ಸೊ ಯಾವಾಗಾದರೂ ವ್ಯಾಲ್ಯೂ ನಿಮಗೆ ಸಿಂಪಲಾಗಿ ಏನು ಕೊಟ್ಟಿದ್ರು ಇದನ್ನು ಡೈರೆಕ್ಟಾಗಿ ಕೆ ಅಂತ ತೊಗೊಂಬಿಡಿ. ಲಾಸ್ಟ್ ವೀಡಿಯೋದಲ್ಲಿ ನಾನು ಅದನ್ನೇ, ಲಾಸ್ಟ್ ಸಮ್ಮಲ್ಲಿ ಅದನ್ನೇ ಹೇಳಿದ್ದು ನಾನು. ಡೈರೆಕ್ಟಾಗಿ ಇದನ್ನು ಕೆ ಅಂತ ತೊಗೊಂಬಿಟ್ರೆ ನಮ್ಗೆ ಆನ್ಸರ್ ಅನ್ನೋದು ಡೈರೆಕ್ಟಾಗಿ ಮಾಡಿಬಿಡೋದು. ಈ ಸ್ಟೆಪ್ಸ್ ಎಲ್ಲ ಮಾಡೋದೇನೂ ಬೇಕಾಗಿಲ್ಲ. ಓಕೆ, ಸೊ ನೆಕ್ಸ್ಟ್ ಕ್ವಶನು, ಇಲ್ಲೇನಿದೆ? ಮೈನಸ್ ಇದೆ, ಅರ್ಥ ಆಗ್ತಿದೆಯಲ್ವ? ಲಾಸ್ಟಲ್ಲಿ ಪ್ಲಸ್ ಇತ್ತು. ಸೊ ಇಲ್ಲಿ ನಮಗೆ x + 1/x ಏನಾಗುತ್ತೆ? x + 1/x ಏನಾಗುತ್ತೆ? 7/2 ಆಗುತ್ತೆ, ಕರೆಕ್ಟ್ ಅಲ್ವಾ? ಇದು ಸಾರಿ x - 1/x ಆಗುತ್ತೆ.
ಸೊ ಕೇಳ್ತಿರೋದೇನು ಎಕ್ಸ್ ಸ್ಕ್ವೇರ್ ಪ್ಲಸ್ 1/x². ಅವಾಗ ಏನಾಗುತ್ತೆ ಕೆ ಸ್ಕ್ವೇರ್ ಪ್ಲಸ್ 2. ಕೆ ಅಂದರೆ ಏನು 7/2 ಕರೆಕ್ಟ್ ಅಲ್ವಾ. ಕೆ ಸ್ಕ್ವೇರು ಏನಾಗುತ್ತೆ 49/4 + 2 ಆಗುತ್ತೆ ಕರೆಕ್ಟ್ ಅಲ್ವಾ. ಎಲ್ ಸಿ ಎಮ್ 4 2 2 4 ಅಂದರೆ ಇದು ಎಷ್ಟಾಗುತ್ತೆ ನಮಗೆ, ಇಲ್ಲಿ ಕೆಳಗಡೆ 1 ಇರುತ್ತೆ ಇಂಟು 4 ಎಲ್ ಸಿ ಎಮ್ 1 4 4 2 4 8 49 + 8 57/4 ಆಗುತ್ತೆ. ನಮ್ಮ ಆನ್ಸರ್ ಏನು 57/4. ಇದು ಹೆಂಗೆ ಬಂತು ಅಂತ ನಾನು ಕ್ಲೀನಾಗಿ ಇಲ್ಲೇ ಹೇಳಿದ್ದೀನಿ, ಅರ್ಥ ಆಗ್ತಿಲ್ವಾ. ಸೊ ಇಲ್ಲಿ ಮೈನಸ್ ಇತ್ತು. ಲಾಸ್ಟ್ ಪ್ರೀವಿಯಸ್ ಸೆಕೆಂಡ್ ಕ್ವಶನ್ ನೋಡಿ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನಮಗೆ ಇಫ್ 4 × x⁴ - 9 × x⁴ + 4 = 0, ದೆನ್ x⁴ + x⁻−9/4 ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದು ನಾನು ಜಸ್ಟ್ ನಮ್ಗೆ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಈ x⁴ ಮತ್ತು ಈ x⁴ ನಾವು y ಮತ್ತು y² ಅಂತ ತೊಗೊಂಡು, ಅಂದರೆ ಈಗ x ನಮಗೇನಾಗುತ್ತೆ 9/8 ಆಗುತ್ತೆ. ಇದನ್ನು y ಅಂತ ತಗೊಂಡು ಈ x⁴ ಸ್ಕ್ವಯರ್ ಮಾಡಿದ್ರೆ ನಮಗೆ x⁴ ಸ್ಕ್ವಯರ್ ಮಾಡಿದ್ರೆ ನಮಗೆ ಎರಡು ಕಡೆ y² ಆಗುತ್ತೆ. ಓಕೆನಾ, ಅರ್ಥ ಆಗ್ತಿದೆಯಲ್ವಾ. ಇದನ್ನೇ ನೀವು ಸ್ಕ್ವಯರ್ ಮಾಡಿದ್ರೆ 9/8ನ ಸ್ಕ್ವಯರ್ ಮಾಡಿದ್ರೆ ನೀವು ಅರ್ಥ ಆಯ್ತಾ. ಎರಡು ಕಡೆ y² ಹಾಕೊಂಡ್ರೆ ಏನಿಲ್ಲ, ಈಗ x⁴ 9/8 ಹಾಕೊಂಡ್ರೆ 2 1s 2 4s ಆಗುತ್ತೆ, 9/4 y² ಆಯಿತು. ಸೊ ಈ y ನ y² ಕೊಟ್ಟಿರೋ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ 4y² - 9x + 4 = 0 ಬಂತು ಕರೆಕ್ಟ್ ಅಲ್ವಾ. ಮುಂಚೆ ಥರ ಬಂತು. ಇಲ್ಲೇನಾಗುತ್ತೆ x⁴ 9/4 ಅಂದರೆ y² ಪ್ಲಸ್ x⁴ -9/4 ಅಂದರೆ x⁻−2 ಆಗುತ್ತೆ. ಆದರೆ ರೆಸಿಪ್ರೊಕಲ್ ಆದಾಗ ನಮಗೆ y² + 1/y². ಇದು ಪಾಸಿಟಿವ್ ಆಗುತ್ತೆ ಕೆಳಗಡೆ ಬಂದಾಗ. ಇದು ಸರ್ಡ್ಸಲ್ಲಿ ಅದೇ ಎಕ್ಸ್ಪೋನೆನ್ಷಿಯಲ್ ಪವರ್ಸಲ್ಲಿ ಅರ್ಥ ಮಾಡ್ಕೊಂಡು ಇವಾಗ ಅರ್ಥ ಆಗಿಲ್ಲ ಅಂದರೆ ತಲೆ ಕೆಡಿಸ್ಕೊಬೇಡಿ. ಇವಾಗ ಇದನ್ನು ಕೇಳ್ತಾ ಇದ್ದಾರೆ ನಮಗೆ. ಸೊ ಈಕ್ವೇಷನ್ ಬಂದಿದೆ, ಇದನ್ನು ಕೇಳ್ತಾ ಇದ್ದಾರೆ. ಸಿಂಪಲ್. ನಮ್ಗೆ ಆಲ್ರೆಡಿ ಈ ಥರ ಈಕ್ವೇಷನ್ ಬಂದಾಗ ಏನು ಮಾಡಬೇಕು ಗೊತ್ತಲ್ವಾ, ಕರೆಕ್ಟ್ ಅಲ್ವಾ. ಇದು ನಮ್ಗೆ ಏನಾಗುತ್ತೆ, ಇಲ್ಲಿ ಪ್ಲಸ್ ಇದೆ. ಸೊ ಇದೇನಾಗುತ್ತೆ ನಮಗೆ 9/4 ಆಗುತ್ತೆ. 9/5 ಸ್ಕ್ವೇರು ನಮ್ಮ ಆನ್ಸರ್ ಆಗುತ್ತೆ. 9 9s 81. ಕರೆಕ್ಟ್ ಅಲ್ವಾ. 9 ಸ್ಕ್ವೇರ್ ಬೈ 4 4 16 -2. ಇದು ಕೆ ಸ್ಕ್ವೇರ್ ಆಗಿರುತ್ತೆ, -2 ನಮ್ಮ ಆನ್ಸರ್ ಆಗುತ್ತೆ. ಎಲ್ ಸಿ ಎಮ್ 16 ಆಯಿತು. 16 × 2 32, 81 ಆಯಿತು. 16 × 2 32, 81 ಅಲ್ಲಿ 32 ಹೋದರೆ 49. 49/16 ನಮ್ಮ ಆನ್ಸರ್. ಓಕೆ, ನೆಕ್ಸ್ಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಮಸ್ತಾಗಿದೆ. ಇಫ್ 2x / 5x² - 7x + 5 = 1/3, ದೆನ್ x² + 1/x² ಅಂತ ಕೇಳ್ತಾರೆ. ನಮಗೆ ಎಕ್ಸಾಮ್ನರು ಇದು ಇದೆಯಲ್ಲ, ಇದು x + 1/x ಫಾರ್ಮೆಟೆಲ್ಲ ಇದೆ. ಅದನ್ನು ಜಸ್ಟು ಸಿಂಪ್ಲಿಫೈ ಮಾಡ್ಕೊತ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊತ ಹೋದರೆ ನಮಗೆ ಈ ವ್ಯಾಲ್ಯೂ ಬರುತ್ತೆ. ಈಗ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಫಸ್ಟ್ ಏನಾಗುತ್ತೆ, ಫಸ್ಟ್ ಇದನ್ನು ಮಾಡೋಣ, ಅದಾದಮೇಲೆ ಇದನ್ನು ಮಾಡೋಣ. 5x² × 1 5x² -7x × 1 7x + 5 1s 5 = 3 × 12 3 × 2x 6x ಆಯಿತು. ಸೊ ಈ 7x ಆ ಕಡೆ ಹೋದರೆ ಅವಾಗ ಏನಾಗುತ್ತೆ, ಅಥವಾ ಈ 6x ಈ ಕಡೆ ಬಂದರೆ 5x² - 13x + 5 = 0 ಆಯಿತು. ಈಕ್ವೇಷನ್ ಬಂದ್ಬಿಡ್ತಲ್ಲ. ಸೊ ಇದನ್ನು ನಾವು 5ಇಂದ ಡಿವೈಡ್ ಮಾಡಿದ್ರೆ ನಮಗೇನು ಸಿಗುತ್ತೆ, x² - 13x/5 ಅಷ್ಟೇ +1 = 0 ಸಿಗುತ್ತೆ. ಕರೆಕ್ಟ್ ಅಲ್ವಾ. ಅದಾದಮೇಲೆ ಮತ್ತೆ ಎಕ್ಸಿಂದ ಡಿವೈಡ್ ಮಾಡಿದ್ರೆ x - 13/5 + 1/x = 0 ಆಗುತ್ತೆ. ಇದು ಈ ಕಡೆಗೆ ಹೋದರೆ x + 1/x = 13/5 ಬಂತಲ್ವಾ. ಇಷ್ಟೊತ್ತು ನಾವು ಇದನ್ನೇ ಡಿಸ್ಕಸ್ ಮಾಡಿದ್ದು. ಮತ್ತೆ ನಾನು ಎಲ್ಲ ಕ್ವಶನ್ಸಲ್ಲಿ ಇದನ್ನು ಕ್ಲೀನಾಗಿ ಬರೆಯಲ್ಲ. ಸೊ ಇವಾಗಲೇ ಅರ್ಥ ಮಾಡ್ಕೊಂಬಿಡಿ. ಓಕೆ, ಈ ಥರ ಆಗಿದೆ. ಈಗ ನಮಗೆ ಗೊತ್ತಾಯಿತು ಏನು x + 1/x ಅಂದರೆ ಏನು, 13.5 13/5 ಏನು ಕೇಳ್ತಾರೆ, x² + 1/x² ಅಂದರೆ k² -2. k² ಅಂದರೆ ಏನು 13/5 ಹೋಲ್ ಸ್ಕ್ವೇರ್ -2 ಅಂದರೆ 169/25 -2. ಎಲ್ ಸಿ ಎಮ್ ತೊಗೊಂಡ್ರೆ 25 ಬರುತ್ತೆ. 25 × 2 = 50. 169 - 15 119. ಸೊ ನಮ್ಮ ಆನ್ಸರ್ ಏನಾಗಿರುತ್ತೆ 119/25. ಓಕೆ, ಏನಿಲ್ಲ ನಮಗೀಗ ನೋಡಿ. ಇವಾಗ ಫಾರ್ ಎಕ್ಸಾಂಪಲ್ x + 1/x = 7/3 ಈ ಥರ ಕೊಟ್ಟರೆ ಎಲ್ಲರೂ ಮಾಡಿಬಿಡ್ತಾರೆ. ಕರೆಕ್ಟ್ ಅಲ್ವಾ. ಕರೆಕ್ಟ್ ಅಲ್ವಾ. ಸೊ ಇವಾಗ ನಾವು ಇದಕ್ಕೆ ಎಲ್ ಸಿ ಎಮ್ ತೊಗೊಂಡ್ರೆ ಈ ಕಡೆ ಇದಕ್ಕೆ ಏನಾಗುತ್ತೆ, ಇದು x, ಇದು ಮೇಲ್ಗಡೆ x = 7 ಮತ್ತೆ ಕ್ರಾಸ್ 3x² + 3 = ಆಯಿತು.
ಸೊ ಇದನ್ನು ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 3x² + 3 ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 7x ಆಯಿತು. ಅದಾದಮೇಲೆ ಈ 7xನ ಈ ಕಡೆ ಇತ್ತಂದರೆ 3x² - 7x + 3 = 0 ಬಂತು. ಓಕೆ, ನಾನು ಇದನ್ನು ಫ್ಯಾಕ್ಟರೈಸೇಷನ್ ಬರುತ್ತಲ್ವ, -7xನ ನಾನು -5x - 2x ಅಂತ ಬರೆಯಬಹುದಲ್ವ. ಆವಾಗ ನನಗೆ ಇದೇನಾಗುತ್ತೆ 3x² - 5x + 3 = 2x ಆಗುತ್ತೆ. ಆ 2xನ ಆ ಕಡೆ ಕಳಿಸಿದ್ರೆ ಅದಾದಮೇಲೆ ಮತ್ತೆ ಅದನ್ನು ರೆಸಿಪ್ರೋಕಲ್ ಮಾಡಿದ್ರೆ ಇದು 1/3x² - 5x + 3 = 1/2x ಆಗುತ್ತೆ. ಈ 2 ಕ್ರಾಸ್ ಮಲ್ಟಿಪ್ಲಿಕೇಶನ್ ಆದರೆ ಈ 2 ಇಲ್ಲಿ ಬಂದುಬಿಡುತ್ತೆ, ಇಲ್ಲಿ 1/x ಇರುತ್ತೆ. ಸೊ ಇದೇ ಫಾರ್ಮೆಟಲ್ಲಿ ನಮಗೆ ಕೊಟ್ಟಿರೋದು. ಅದನ್ನು ನಾನು ಸೀದಾ ಮತ್ತೆ 1x + 1/xಗೆ ಕನ್ವರ್ಟ್ ಮಾಡಿಕೊಂಡೆ. ಸೊ ಯಾವಾಗಾದ್ರು ಕ್ವಶನ್ ಕೊಟ್ಟಾಗ ಇವೆಲ್ಲ ನಾವು ಮಾಡೋದೇನು ಬೇಕಾಗಿಲ್ಲ. ಇವೆಲ್ಲ ಏನಾರು ಇಷ್ಟು ಸ್ಟೆಪ್ಸ್ ಏನು ಮಾಡೋದು ಬೇಕಾಗಿಲ್ಲ. ನಿಮಗೆ ಈ ಸ್ಟೆಪ್ ಬಂದುಬಿಟ್ರೆ ಸಾಕು. ಈ ಸ್ಟೆಪ್ ಬಂದಾಗ ಡೈರೆಕ್ಟಾಗಿ ಇದನ್ನು ಹಂಗೆ ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು ನಾವು. 3 × 2x 6x ಈ ಕಡೆ ಹಂಗೆ ಇರುತ್ತೆ ಅಲ್ಲ. ಸೊ 6x ಆ ಕಡೆ ಪ್ಲಸ್ ಇರುತ್ತೆ, ಈ ಕಡೆ ಬಂದರೆ ಮೈನಸ್ ಆಗುತ್ತೆ, ಮೈನಸ್ ಪ್ಲಸ್ ಆಗುತ್ತೆ. 7x + 6x -13x ಆಗುತ್ತೆ. ಸೊ -13x ಇಲ್ಲಿ 5 ಇದೆ. ಸೊ ಡಿವೈಡೆಡ್ ಬೈ ನಾನು 5 ಮಾಡಬೇಕು. ಸೊ ಇದೇ ನನಗೆ ಕೆ ವ್ಯಾಲ್ಯೂ ಸಿಕ್ಬಿಡ್ತು ನನಗೆ. ಅಷ್ಟೇ, ಡೈರೆಕ್ಟಾಗಿ k² - 2 ಮಾಡಿದ್ರೆ ಆನ್ಸರ್ ಬಂದುಬಿಡುತ್ತೆ. ಇಷ್ಟೆಲ್ಲ ಮಾಡೋದು ಏನು ಬೇಕಾಗಿಲ್ಲ. ಓಕೆ, ಇವಾಗ ನೆಕ್ಸ್ಟ್ ಕ್ವಶನು, ಈ 4p/p² - 4p + 4/1/4 p is not equal to 0 ಅಂತ ಕಂಡೀಷನ್ ಕೊಟ್ಟಿದ್ದಾರೆ. ದೆನ್ p² + 1/p² ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇದು ನಾವು ಹಂಗೆ ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ 4 × 16p ಈ ಕಡೆ ಬಂದರೆ ಅದು -16p ಆಗುತ್ತೆ. -16p - 4p 20p. p² - 20p + 4 = 0 ಆಗಿರುತ್ತೆ. ಓಕೆನಾ. ಇವಾಗ ನಮ್ಗೆ ಕೇಳ್ತಿರೋ p² + 16/p². ಇದಕ್ಕಿಂತ ಮುಂಚೆ ನಾವು ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಣ ಇವಾಗ. ಓಕೆನಾ, ಇಲ್ಲಿವರೆಗೂ ಓಕೆ. ಇವಾಗ ನೋಡಿ 2x + 1/3x = 7 ಆಯಿತು. 4x² + 1/9x² ಏನಾಗುತ್ತೆ 47 ಅಂತ ಹೇಳಿದ್ರೆ ಆನ್ಸರ್ ತಪ್ಪು. ಯಾಕೆ ಅಂತಂದರೆ ಇಲ್ಲಿ ನಮಗೆ ಕೋಎಫಿಷಿಯೆಂಟ್ ಅನ್ನೋದು ಬೇರೆ ಬೇರೆ ಇದೆ. ಇವಾಗ ನಮಗೆ 1x + 1/x = k ಕೊಟ್ಟು x² + 1/x² ಕೊಟ್ಟಿದ್ದರೆ ಆವಾಗ ನಮಗೆ k² - 2 ಆಗ್ತಿತ್ತು. ಆವಾಗ ನಮಗೆ ಇದು 47 ಆಗ್ತಿತ್ತು. ಇಲ್ಲಿ ನಮಗೆ ಕೋಎಫಿಷಿಯೆಂಟ್ಸ್ ಇಲ್ಲಿ ಬೇರೆ ಬೇರೆ ಇದೆ. ಓಕೆನಾ. ಸೊ ಇವಾಗ ನಮಗೆ ಇದಕ್ಕೆ ಎರಡಕ್ಕೂ ಸ್ಕ್ವೇರ್ ಮಾಡಿಕೊಂಡ್ರೆ 2x + 1/3x ² = 7² ಮಾಡಿಕೊಂಡ್ರೆ ನಮಗೆ ನಾರ್ಮಲ್ ಫಾರ್ಮುಲಾ a + b ² ಫಾರ್ಮುಲಾ ಏನು, a² ಅಂದರೆ a² ಅಂದರೆ 2x ಸ್ಕ್ವೇರ್ ಏನಾಗುತ್ತೆ 2x ಏನಾಗುತ್ತೆ 4x² ಆಗುತ್ತೆ. ಕರೆಕ್ಟ್ ಅಲ್ವಾ. a² + b² 1/3x² ಏನಾಗುತ್ತೆ 1/9x² + 2 × 2x × 1/3x = 7². ಕರೆಕ್ಟ್ ಅಲ್ವಾ. ಸೊ ಇವಾಗ ನಾನು ಈ 4x² + 1/9x² ಹಿಂಗೆ ಹಿಡ್ಕೊಂಡು ಇವನ್ನ ಆ ಕಡೆ ಕಳಿಸಿದ್ರೆ 7² - 2 × 2x × 1/3x ಆಗುತ್ತೆ. ಕರೆಕ್ಟ್ ಅಲ್ವಾ. ಇವಾಗ 3 x ಕ್ಯಾನ್ಸಲ್ ಆಗೋಗುತ್ತೆ. ಕರೆಕ್ಟ್ ಅಲ್ವಾ. ಇದು ಈ ಆನ್ಸರ್ ಬಂದೇ ಬರುತ್ತಲ್ವಾ. ಅರ್ಥ ಆಗ್ತಿದೆಯಲ್ಲ, ನಾನು ಏನು ತಪ್ಪು ಬರ್ದಿಲ್ಲ ತಾನೆ. ಕರೆಕ್ಟ್ ಅಲ್ವಾ. ಸೊ ಇಲ್ಲಿ x ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಕೋಎಫಿಷಿಯೆಂಟು ನಮಗೆ ಬೇರೆ ಬೇರೆ ಇದೆ. ಅದೇ ಫಾರ್ ಎಕ್ಸಾಂಪಲ್ ಈಗ ನಮಗೆ a² x² + 1/b² x² ಇದ್ದಿದ್ರೆ ಅವಾಗ ನಮ್ಗೆ ಏನಾಗೋದು ಇದು k² - 2 × ax × 1/bx ಆಗೋದು. ಕರೆಕ್ಟ್ ಅಲ್ವಾ. ಸೊ ಈಗ ಇದನ್ನು ಸಾಲ್ವ್ ಮಾಡಿದ್ರೆ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ 7² ಅಂದರೆ 49 - 2 2 = 4/3. ಸೊ ಇಂಟು ಮಾಡಿದ್ರೆ 147 - 4 147 - 4 143/3. ನಮ್ಮ ಆನ್ಸರ್ 143/3 ಬರುತ್ತೆ. ಕರೆಕ್ಟ್ ಅಲ್ವಾ. ಇದು ಆಲ್ರೆಡಿ ನೀವು ಈಕ್ವೇಷನ್ಸ್ ಐಡೆಂಟಿಟೀಸ್ ಅಂತ ಸ್ಟಾರ್ಟಿಂಗ್ ವಿಡಿಯೋ ನೋಡಿದರೆ 7th ಅಂತ ಅನಿಸುತ್ತೆ. 7/1x 7x + 1/x ಐಡೆಂಟಿಟೀಸ್ ನಾವು ಫಸ್ಟ್ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರೆ 7th ಐಡೆಂಟಿಟಿ ಅನಿಸುತ್ತೆ. ಅದ್ರಲ್ಲಿ ನೋಡಿ ನಾವು ಇದನ್ನು ಈ ಒಂದು ಫಾರ್ಮುಲಾನ ಡೈರೆಕ್ಟಾಗಿ ಬರೆದಿದ್ದೀವಿ. ಅದನ್ನೇ ಇಲ್ಲಿ ಜಸ್ಟ್ ಪ್ರೂವ್ ಮಾಡಿದ್ದೀನಿ ಅಷ್ಟೇ ಹೆಂಗೆ ಅಂತ. ಸೊ ಈ ಕ್ವಶನ್ ಸಾಲ್ವ್ ಮಾಡೋಣ. ಸೊ ಇವಾಗ ಏನು ಕಲ್ತ್ಕೊಂಡು ಅದನ್ನು ಇಲ್ಲಿ ಜಸ್ಟ್ ಅಪ್ಲೈ ಮಾಡಿದ್ರೆ ಇದು ನಮಗೇನಾಗುತ್ತೆ ಡಿವೈಡ್/p ಮಾಡಿದ್ರೆ p + 4/p = 20 ಆಗುತ್ತೆ. ಕರೆಕ್ಟ್ ಅಲ್ವಾ. ಎರಡು ಕಡೆ ನಾನು ಪಿಯಿಂದ ಡಿವೈಡ್ ಮಾಡಿದೆ, ಇದನ್ನು 20ನ ಆ ಕಡೆ ಕಳಿಸಿದೆ. ಇಲ್ಲಿ 4 ಬಂದಿದೆ. ನಮಗೆ ಕೇಳ್ತಿರೋದೇನು 16 ಅಂದರೆ ಡಿಫ್ರೆಂಟ್ ಇದೆ.
ಅವಾಗ ಏನಾಗುತ್ತೆ ನಮಗೆ ಕೆ ಸ್ಕ್ವಯರ್ ಮೈನಸ್ 2 ಇಂಟು ಇವೆರಡೂ ಬರುತ್ತೆ, ಕರೆಕ್ಟ್ ಅಲ್ವಾ? ಎ ಇಂಟು ಬಿ ಎರಡೂ ಬರುತ್ತೆ, ಕರೆಕ್ಟ್ ತಾನೇ? ಕೆ ಸ್ಕ್ವೇರ್ ಅಂದರೆ ಏನಿಲ್ಲಿ? ಕೆ ಸ್ಕ್ವೇರ್ ಅಂದರೆ 20 ಸ್ಕ್ವಯರ್ ಮೈನಸ್ 2 ಇಂಟು ಎ ಅಂದರೆ ಏನು? ಪಿ. ಬಿ ಅಂದರೆ 4/p, ಕರೆಕ್ಟ್ ಅಲ್ವಾ? ಎ ಅಂದರೆ ಎಷ್ಟು? ಪಿ ಇಂಟು ಬಿ ಅಂದರೆ 4/p. ಈ ಪಿ ಕ್ಯಾನ್ಸಲ್ ಆಗೋಯ್ತು. 4 2s 8. 20 ಸ್ಕ್ವೇರ್ ಅಂದರೆ ಎಷ್ಟು? 400 ಮೈನಸ್ 8 ಈಸ್ ಈಕ್ವಲ್ಸ್ ಟು 392. ಬಂತಲ್ವ ನಮ್ಮ ಆನ್ಸರ್? ಎಷ್ಟು ನಮ್ಮ ಆನ್ಸರು? 392. ಓಕೆ. ಸೊ ನೆಕ್ಸ್ಟ್ ಕ್ವಶನು, ಇಫ್ 12x ಸ್ಕ್ವೇರ್ ಮೈನಸ್ 27x ಬೈ x ಪ್ಲಸ್ 28 ಬೈ 4x ಸ್ಕ್ವೇರ್ ಮೈನಸ್ 9x ಪ್ಲಸ್ 9 ಈಸ್ ಈಕ್ವಲ್ಸ್ ಟು 3.2 ದೆನ್ x ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ವ್ಯಾಲ್ಯೂ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮಗೆ ಫ್ರ್ಯಾಕ್ಷನ್ಸ್ ನಾವು ಆಲ್ರೆಡಿ ಕಲ್ತಿದ್ದೀವಲ್ವ. 3.2ನ ನಾವು ಹೇಗೆ ಬರ್ಕೊಬೋದು? 3.2ನ ನಾವು 10ಇಂದ ಡಿವೈಡ್ ಮಾಡಿದ್ರೆ 32/10 ಬರುತ್ತೆ, ಕರೆಕ್ಟ್ ಅಲ್ವಾ? ಇದನ್ನು ನಾವು 2ಇಂದ ಡಿವೈಡ್ ಮಾಡಿದ್ರೆ 16/5, ಕರೆಕ್ಟ್ ಅಲ್ವಾ? 16/5 ಕೂಡ ನಮಗೆ 3.2ನೇ ಬರುತ್ತೆ, ಕರೆಕ್ಟ್ ಅಲ್ವಾ? ಇವಾಗ ನಾವೇನು ಮಾಡೋಣ, ಈ 12x ಸ್ಕ್ವಯರ್ ಮೈನಸ್ 27x ಪ್ಲಸ್ 28 ಡಿವೈಡೆಡ್ ಬೈ 4x ಸ್ಕ್ವಯರ್ ಮೈನಸ್ 9x ಪ್ಲಸ್ 9 ಈಸ್ ಈಕ್ವಲ್ಸ್ ಟು 16/5 ಅಂತ ಬರ್ಕೊಳ್ಳೋಣ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೋದಲ್ವಾ? ಸೊ ಇದೆಲ್ಲ ಬರ್ಕೊಂಡು ಕೂತ್ಕೊಂಡಿರಬೇಡಿ, ಜಸ್ಟ್ ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡಿ. 5 ಇಂಟು 12 60, 60x ಸ್ಕ್ವಯರ್, 16 4 64, ಕರೆಕ್ಟ್ ಅಲ್ವಾ? ಸೊ ಎರಡು ಪ್ಲಸ್ ಇದೆ, ಅರ್ಥ ಆಗ್ತಿದೆಯಾ ನಾನು ಏನು ಹೇಳ್ತಿದ್ದೀನಿ ಅಂತ? 5x ಸ್ಕ್ವಯರ್ 12 5 ಎಷ್ಟು? 60. ಇದು ಈಕ್ವೇಷನಿಂದ ಈ ಕಡೆ ಇರುತ್ತೆ, ಇದು ಈಕ್ವೇಷನಿಂದ ಆ ಕಡೆ ಇರುತ್ತೆ, ಈಕ್ವಲ್ಸ್ ಆ ಕಡೆ ಇರುತ್ತೆ. ಸೊ 16 4 64, 64 ಮೈನಸ್ 60 4x ಸ್ಕ್ವಯರ್ ಸಿಕ್ತು. ಅದಾದಮೇಲೆ ನೆಕ್ಸ್ಟು 27 ಇಂಟು 5, 27 ಇಂಟು 5 ಎಷ್ಟಾಗುತ್ತೆ? 7 5 35, 5 2 100, 135. 16 9 90 54, 144 ಮೈನಸ್ 135 ಎಷ್ಟು ಸಿಕ್ತು ನಮಗೆ? ಮೈನಸ್ 9x, ಕರೆಕ್ಟಾ? 27 ಇಂಟು 5 ನಮಗೆ 135, ಮೈನಸ್ 135 ಇರುತ್ತೆ. ಆ ಕಡೆ ನಮಗೆ 16 ಇಂಟು 9 ಎಷ್ಟಾಗುತ್ತೆ? 16 9 144 ಆಗುತ್ತೆ. 144 ಈ ಕಡೆ ಬಂದಾಗ ಪ್ಲಸ್ ಆಗುತ್ತೆ. ಸರಿ, ಅದು ಆ ಕಡೆನೂ ಮೈನಸ್ಸೇ ಇತ್ತು. 144 ಆ ಕಡೆ ಇರೋದ್ರಿಂದ ನಾನು 135ನ ಆ ಕಡೆ ಕಳಿಸಿದ್ರೆ ಮೈನಸ್ 9x ಮಿಕ್ಕುತ್ತೆ. ಅದಾದಮೇಲೆ ಪ್ಲಸ್ ಮತ್ತು 16 9 144, 28 5 149, 4 ಮಿಕ್ಕುತ್ತೆ. ಸೊ 4 ಈಕ್ವಲ್ಸ್ 0. ಸೆಕೆಂಡ್ ಬೇಕಂದು ಮಾಡಿ ನೋಡಿ, ಏನಿಲ್ಲ, ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ನೋಡಿ, ನಿಮಗೆ ಆನ್ಸರ್ ಲಾಸ್ಟಿಗೆ ಇದೇ ಬರುತ್ತೆ. ಸೊ ಓಕೆನಾ? ಸೊ ಹಿಂಗೆ ಬಂದ ತಕ್ಷಣ ನನಗೆ ಗೊತ್ತಾಗುತ್ತೆ ಏನು, x ಪ್ಲಸ್ 1/x ಇಸ್ ಈಕ್ವಲ್ಸ್ ಟು 9/4 ಅಂತ, ಕರೆಕ್ಟ್ ಅಲ್ಲ? ಇಷ್ಟೊಂದು ಕ್ವಶನ್ ಮಾಡಿದ್ದೀವಿ, ಮತ್ತೆ ಇದು ಹೆಂಗೆ ಬಂತು ಅಂತ ಕೇಳಬೇಡಿ. ಓಕೆ. ಸೊ ನಮ್ಗೆ ಕೇಳಿರೋದೇನು? x ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಹೋಲ್ ರೂಟ್ ಆಫ್ ಕೆ ಸ್ಕ್ವೇರ್ ಆಗುತ್ತೆ. ಕೆ ಅಂದ್ರೇನು? 9/4 ಸ್ಕ್ವೇರು. 9/4 ಸ್ಕ್ವೇರ್ ಏನು? 9 ಸ್ಕ್ವೇರ್ ಏನು? 81, 4 ಸ್ಕ್ವೇರ್ ಏನು? 16 ಮೈನಸ್ 2 ಹೋಲ್ ಪವರ್ 16 ಎಲ್ ಸಿ ಎಮ್ ಬರುತ್ತೆ. 16 2 32, 81ಅಲ್ಲಿ 32 ಹೋದರೆ 49, 49 ಮತ್ತು 16 ಸ್ಕ್ವೇರ್ ರೂಟ್ ಏನು? 7/4. ಸೊ ನಮ್ಮ ಆನ್ಸರ್ ಸಿಕ್ತು 7/4. ಓಕೆ. ಇದು ಹೆಂಗೆ ಬಂತು, ಇಲ್ಲಿಂದ ಇದು ಹೆಂಗೆ ಬಂತು ಅನ್ನೋದು ಗೊತ್ತಾಗಿದ್ದರೆ ನಿಮ್ಗೆ ಇಷ್ಟು ಆರಾಮಾಗಿ ಬಂದ್ಬಿಡುತ್ತೆ. ಜಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಲೈಕ್ ಟರ್ಮ್ಸ್ನ ನಾನು ಸಬ್ಟ್ರ್ಯಾಕ್ಟು ಆ್ಯಡು ಮಾಡಿದ್ದೀನಿ ಅಷ್ಟೇ, ಸಿಂಪಲ್. ಓಕೆ. ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ ನಮಗೆ, ಇಫ್ x 5x ಪ್ಲಸ್ 1/3x ಇಸ್ ಈಕ್ವಲ್ಸ್ ಟು 4 ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ 9x ಸ್ಕ್ವೇರ್ ಪ್ಲಸ್ 1/25x ಸ್ಕ್ವೇರ್ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ನಾವು ಈ 9x ಸ್ಕ್ವೇರ್ನ ನಾವು ಹೆಂಗೆ ಬರ್ಕೊಬೋದು? 3x ಹೋಲ್ ಸ್ಕ್ವೇರ್ ಅಂದರೆ ಅದೇ ತಾನೇ, 3 3 9, x ಇಂಟು x ಸ್ಕ್ವೇರ್ 9x ಸ್ಕ್ವೇರ್ ಪ್ಲಸ್ ಇದನ್ನು 1/5x ಹೋಲ್ ಸ್ಕ್ವೇರ್ ಅಂತ ಬರ್ಕೊಬೋದಲ್ವ? ಅದಾಗ ನಮ್ಗೆ ಕೇಳ್ತಿರೋದೇನು? 3x ಸ್ಕ್ವೇರ್ ಪ್ಲಸ್ 1/5x ಹೋಲ್ ಸ್ಕ್ವೇರ್ ಕೇಳ್ತಾ ಇದ್ದಾರೆ. ಇದು ನಮಗೆ ಕೇಳ್ತಿರೋದು ಇದೇನು ಅಂತ. ಇಲ್ಲಿ ನಮಗೆ ಇಲ್ಲಿ 3 ಇದೆ, 5 ಇದೆ. ಆದರೆ ಕ್ವಶನಲ್ಲಿ ನಮಗೆ ಕೊಟ್ಟಿರೋದು ಇಲ್ಲಿ 5 3 ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ? ಅಂದರೆ ನಮಗೆ ಉಲ್ಟಾ ಆಗಬೇಕು. ಸೊ ಇವಾಗ ನಾವೇನು ಮಾಡೋಣ, ಈ ಈಕ್ವೇಷನ್ನ ನಾವು ಯಾವುದನ್ನು 5x ಪ್ಲಸ್ 1/3xನ ಇಂಟು ಇಲ್ಲಿ ಏನು ಬರಬೇಕು? ಮೇಲ್ಗಡೆ ನಮಗೆ 3 ಬರಬೇಕು, ಕೆಳಗಡೆ ಏನು ಬರಬೇಕು? 5 ಬರಬೇಕು. ಇಂಟು 5 ಮಾಡೋಣ, ಈಕ್ವಲ್ಸ್ ಇದಕ್ಕೂ ನಾವು ಮಾಡಬೇಕು, ಈಕ್ವಲ್ಸ್ 4 ಇಂಟು 3/5 ಎರಡೂ ಸೈಡ್ ಮಾಡಬೇಕು, ಬರೀ ಒಂದೇ ಸೈಡ್ ಯಾವತ್ತೂ ಮಾಡಬಾರ್ದು. ಓಕೆ. ಫಾರ್ ಎಕ್ಸಾಂಪಲ್, ಈಗ ನಿಮಗೆ 2 + 3 ಇಲ್ಲಿ 5 ಇತ್ತು ಅಂದ್ಕೊಳ್ಳಿ. ಅವಾಗ ನೀವು ಹೆಂಗೆ ಮಲ್ಟಿಪ್ಲೈ ಮಾಡ್ತಿದ್ರಿ? 5 ಇಂಟು 2 5 ಇಂಟು 3 ಮಾಡ್ತಿದ್ರೆ ತಾನೆ, ಸೇಮ್ ಇದು ಹಂಗೇನೆ. ಈಗ
5x ಇಂಟು 3/5. ಆದರೆ ಇದೇನಾಗುತ್ತೆ 5 ಕ್ಯಾನ್ಸಲ್ ಆಗುತ್ತೆ, ಇದು 3x ಉಳಿಯುತ್ತೆ. ಅದೇ ಥರ ನೆಕ್ಸ್ಟ್ ಇದು 1/3x ಇಂಟು 3/5 ಆದರೆ ಏನಾಗುತ್ತೆ 3 ಕ್ಯಾನ್ಸಲ್ ಆಗುತ್ತೆ, 1/5x ಉಳಿಯುತ್ತದೆ. ಕರೆಕ್ಟ್ ಅಲ್ವಾ? ಸೊ ನಾವೀಗ ಮಲ್ಟಿಪ್ಲಿಕೇಶನ್ ಮಾಡಿದ್ಮೇಲೆ ನಮಗೇನು ಉಳಿತದೆ ಇದರಿಂದ 3x ಪ್ಲಸ್ 1/5x ಇಸ್ ಈಕ್ವಲ್ಸ್ ಟು ಈ ನಮಗೇನು ವ್ಯಾಲ್ಯೂ ಕೊಟ್ಟಿರೋದು 4 ಅಲ್ವಾ? ಓಕೆ, 4 3s 12/5 ಇಷ್ಟು ಬಂತು. ಓಕೆನಾ? ಇಷ್ಟು ಬಂತು. ಇವಾಗ ಇದ್ರ ಸ್ಕ್ವೇರ್ ಕಂಡುಹಿಡಿಬೇಕು. ಸ್ಕ್ವೇರ್ ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕು? k² - 2 ಇಂಟು a ಮತ್ತು b. ಯಾಕಂದರೆ ಇಲ್ಲಿ ಕೋಎಫಿಷಿಯಂಟ್ಸ್ ಅನ್ನೋದು ಬೇರೆ ಬೇರೆ ಇದೆ, a ಇಂಟು b ಮಾಡಬೇಕು. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ k² ಅಂದರೆ ಏನು 12² 144/5² ಅಂದರೆ 25 ಮೈನಸ್ 2 ಇಂಟು a ಅಂದರೆ ಎಷ್ಟು 3 ಇಂಟು b ಅಂದರೆ ಎಷ್ಟು 1/5. ಕರೆಕ್ಟ್ ಅಲ್ವಾ? ಸೊ ಇದ್ರ ವ್ಯಾಲ್ಯೂ ಏನು ಬರುತ್ತೆ ನಮಗೆ? ಇಲ್ಲಿ ಬರೀತಾ ಇದ್ದೀನಿ. ಅದರ ವ್ಯಾಲ್ಯೂ ಏನಾಗುತ್ತೆ ನಮಗೆ 2 ಇಂಟು 2 3s 6 6/5 ಇರುತ್ತೆ. ಸೊ LCM 25, 5 5 6 5 30 30 ತೆಗೆದ್ರೆ ಇದರಿಂದ 1114/25. ನಮ್ಮ ಆನ್ಸರ್ ಏನು ಬರುತ್ತೆ 1114/25. ಓಕೆ, ಅರ್ಥ ಆಯ್ತಲ್ವಾ ನಾನು ಏನು ಹೇಳಿದ್ದು ಅಂತ? ಇನ್ನೊಂದು ಸಲ ಮಾಡಲಾ? ಓಕೆ ನೋಡಿ, ಅವ್ರು ನನಗೆ ಕೊಟ್ಟಿರೋದೇನು 5x ಪ್ಲಸ್ 1/3x ಇಸ್ ಈಕ್ವಲ್ಸ್ ಟು 4 ಕೊಟ್ಟಿದ್ದಾರೆ. ಓಕೆ, ಅವ್ರು ನಮಗೆ ಕೇಳಿರೋದೇನು 9x² ಪ್ಲಸ್ 1/25x². ಇದನ್ನು ಕೇಳಿದ್ದಾರೆ, ಇದನ್ನು ಕೊಟ್ಬಿಟ್ಟು ಇದನ್ನು ಕೇಳಿದ್ದಾರೆ. ಸೊ ನಾವು 9x² 3x² ಅಂತ ಹಾಕೊಬೋದು, ಪ್ಲಸ್ 1/5x² ಅಂತ ಹಾಕೊಬೋದು. ಸೊ ಇವಾಗ ನಮಗೆ ಕೇಳಿರೋದೇನು ಅವರು 3x ಪ್ಲಸ್ 1/5x ಕೇಳಿದ್ದಾರೆ. ಅವ್ರಿಗೆ ಕೊಟ್ಟಿರೋದೇನು 5x ಪ್ಲಸ್ 1/3x. ಸೊ ಇವಾಗ ನಾವು ಈ 5x ಇಂಟು 5 ಮತ್ತು 3xನ ಇದಕ್ಕೆ ಕನ್ವರ್ಟ್ ಮಾಡ್ಕೊಳ್ಳೋಕ್ಕೆ, ಉಲ್ಟಾ ಮಾಡೋಕ್ಕೆ ಏನು ಮಾಡ್ತಾಯಿದ್ದೀವಿ, ಈ ಮೇಲ್ಗಡೆ ಇರೋ ಈಕ್ವೇಷನ್ನ ಈ ಮೇಲ್ಗಡೆ 3ಇಂದ ಮಲ್ಟಿಪ್ಲೈ ಮಾಡ್ತಾಯಿದ್ವಿ, ಕೆಳಗಡೆಯಿಂದ 5ಇಂದ ಮಲ್ಟಿಪ್ಲೈ ಮಾಡ್ತಾಯಿದ್ವಿ. ಅವಾಗ ಇದೇನಾಗುತ್ತೆ 5x ಇಂಟು 3/5 ಒಂದಾಯಿತು, ಇನ್ನೊಂದು 1/3x ಇಂಟು 3/5 ಆಯಿತು. ಇದು ಒಂದು ಸೈಡು, ಈ ಸೈಡು ಹಾಕೊಬೇಕಲ್ವ, ಆ ಸೈಡ್ ಏನಾಗುತ್ತೆ 4 ಇಂಟು 3/5 ಆಗುತ್ತೆ. ಓಕೆ, ಸೊ ಇವಾಗ ನಮಗೆ ಇದು ಆನ್ಸರ್ ಏನಾಗುತ್ತೆ 5 ಕ್ಯಾನ್ಸಲ್ ಆಯಿತು, 3x 3 ಇಂಟು x 3x ಉಳೀತು, ಇಲ್ಲಿ 3 ಕ್ಯಾನ್ಸಲ್ ಆಯಿತು, 5x 1/5x ಉಳೀತು. ಕರೆಕ್ಟ್ ಅಲ್ವಾ? ಇಲ್ಲಿ 4 3s 12/5 ಉಳೀತು. ಸೊ ಇದು ಟೋಟಲ್ ನನಗೇನು ಬಂತು ಇಂಟು ಮಲ್ಟಿಪ್ಲೈ 3/5 ಮಾಡಿದ್ದಕ್ಕೆ ನನಗಿದೇನು ಬಂತು 3x ಪ್ಲಸ್ 1/5x ಇಸ್ ಈಕ್ವಲ್ಸ್ ಟು 12/5. ಈ 12/5 ಏನು ಕೆ ತಾನೆ, ನಮಗೆ ಕೇಳ್ತಿರೋದೇನು ಸ್ಕ್ವಯರು, ಅಂದರೆ k² - 2. ಅದ್ರ ಜೊತೆ ಕೋಎಫಿಷಿಯೆಂಟು ಬೇರೆ ಬೇರೆ ಇದೆ, ಇಂಟು a ಇಂಟು b ಕೋಎಫಿಷಿಯೆಂಟ್ಸು. ಸೊ k² ಅಂದರೆ 12² ಅಂದರೆ 144/5 ಅಂದರೆ 25 ಮೈನಸ್ 2 ಇಂಟು a ಅಂದರೆ 3 ಇಂಟು b ಅಂದರೆ 1/5. ಕರೆಕ್ಟ್ ಅಲ್ವಾ? ಸೊ 144/25 ಮೈನಸ್ 2 3s 6 6 1s 6 ಮೈನಸ್ 6/5. ನಾನು 5 ಎಲ್ ಸಿ ಎಮ್ ತೊಗೊಂಡ್ರೆ 25 ಬರುತ್ತೆ. ಸೊ 25 ಕ್ಯಾನ್ಸಲ್ ಆಗುತ್ತೆ, 144 ಮೈನಸ್ 5 5s 25 6 5s ಇಲ್ಲಿ 25 LCM ತೊಗೊಂಡ್ರೆ 5 5s 25 6 5s 30 ಮೈನಸ್ ಮಾಡಿದ್ರೆ 1114/25. ಇದೇ ನನ್ನ ಆನ್ಸರ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ನಮಗೆ ಇಫ್ 12x² - 21x + 1 is equals to 0, then what is the value of 9x² ಪ್ಲಸ್ 16x² - 1 ಅಂತ ಕೊಟ್ಟಿದ್ದಾರೆ. ಸೊ ಇದು ನಮಗೆ ರೆಸಿಪ್ರೋಕಲ್ ಆದಾಗ 9x² ಪ್ಲಸ್ 1/16x² ಆಗುತ್ತೆ. ಇದನ್ನು ನಾವು ಹೆಂಗೆ ಬರೀಬೋದು 3 ಇಂಟು ಹೋಲ್ ಪವರ್ ಎಕ್ಸ್ 3x ಇಂಟು ಹೋಲ್ ಪವರ್ ಎಕ್ಸ್ ಪ್ಲಸ್ 1/4x ಇಂಟು ಹೋಲ್ ಪವರ್ ಎಕ್ಸ್ ಏನು ಅಂತ ಕೇಳ್ತಾ ಇದ್ದಾರೆ. ಕರೆಕ್ಟ್ ಅಲ್ವಾ? ಸೊ ನಮಗೆ 3x 4x ಬೇಕು. ಇಲ್ಲಿ ಏನು ಕೊಟ್ಟಿದ್ದಾರೆ 12x ಕೊಟ್ಟಿದ್ದಾರೆ. ಸೊ ನಾವು ಡಿವೈಡೆಡ್ ಬೈ 4 ಮಾಡಿದ್ರೆ ಈ ಒಂದು ಈಕ್ವೇಷನ್ನ ಯಾವುದನ್ನು 12x² - 21x ಪ್ಲಸ್ 1 is equals to 0ನ ಡಿವೈಡೆಡ್ ಬೈ 4 ಮಾಡಿದ್ರೆ 4x ಮಾಡಿದ್ರೆ ನಮಗೇನು ಸಿಗುತ್ತೆ 4x 4 3s 12 1x ಕ್ಯಾನ್ಸಲ್ ಆಗೋಯ್ತು, 3x ಮುಖ್ಯುತ್ತೆ. ಕರೆಕ್ಟ್ ಅಲ್ವಾ? 4 3s 12. ಕರೆಕ್ಟ್ ಅಲ್ವಾ? ಅದಾದಮೇಲೆ ಇದು ನಮಗೆ 21/4 ಪ್ಲಸ್ 1/4x. ಕರೆಕ್ಟ್ ಅಲ್ವಾ? ಈಕ್ವಲ್ಸು 0.
ಸೊ ಇದು 21 ಆ ಕಡೆ ಹೋದರೆ 3x ಪ್ಲಸ್ 1/4x ಇಸ್ ಈಕ್ವಲ್ಸ್ ಟು 21/4 ಬಂತು. ಏನು ನಮಗೆ ಕೆ ವ್ಯಾಲ್ಯೂ ಸಿಕ್ಬಿಡ್ತು, ಕರೆಕ್ಟ್ ಅಲ್ವಾ? ಈಗ ನಂಗೆ ಬೇಕಾಗಿರೋದೇನು ಕೆ ಸ್ಕ್ವಯರ್ -2 ಇಂಟು ಎ ಇಂಟು ಬಿ, ಯಾಕಂದರೆ ಕೋಎಫಿಷಿಯೆಂಟ್ಸ್ ಅನ್ನೋದು ಬೇರೆ ಬೇರೆ ಇದೆ. ಸೊ ಕೆ ಸ್ಕ್ವಯರ್ ಅಂದರೆ ಏನು? ಕೆ ಸ್ಕ್ವಯರ್ ಅಂದರೆ 21 ಸ್ಕ್ವಯರ್, 21 ಸ್ಕ್ವಯರ್ ಅಂದರೆ 441/4 ಸ್ಕ್ವಯರ್ ಅಂದರೆ 16 -2 ಇಂಟು ಎ ಅಂದರೆ ಎಷ್ಟು 3 ಇಂಟು ಬಿ ಅಂದರೆ ಎಷ್ಟು 1/4. ಸೊ ನಮಗೆ ಎಲ್ ಸಿ ಎಮ್ ಎಲ್ಲ ನಾವು ಆಲ್ರೆಡಿ ಕಲ್ತಿದ್ದೀವಲ್ಲ, ಹೆಂಗೆ ಬರುತ್ತೆ 16 ಎಲ್ ಸಿ ಎಮ್. ಅದಾದಮೇಲೆ ಇದು 441 ಮೈನಸ್ ಇದು 2 3 6 6 1 6/4. ಸೊ ಎಲ್ ಸಿ ಎಮ್ 16 ಆದರೆ 6 4 4 16 16 4 24 ಆಗುತ್ತೆ. ಸೊ 441 ಮೈನಸ್ 24 417/16. ನಮ್ಮ ಆನ್ಸರ್ ಏನಾಯಿತು 417/16. ಓಕೆ, ಅರ್ಥ ಆಗ್ತಿದೆ ತಾನೆ? ಸೊ ನೆಕ್ಸ್ಟ್ ಕ್ವಶನ್ ನಮಗೆ 8x ಮೈನಸ್ 1/2x ಇಸ್ ಈಕ್ವಲ್ ಟು 6. ದೆನ್ 16x ಸ್ಕ್ವೇರ್ ಕೇಳ್ತೇವೆ. 16x² ಅಂದರೆ ಏನು? 4x ಹೋಲ್ ಸ್ಕ್ವೇರ್ ಪ್ಲಸ್ 1/4x ಹೋಲ್ ಸ್ಕ್ವೇರ್, ಕರೆಕ್ಟ್ ಅಲ್ವಾ? ನಮಗೆ 4 ಬೇಕು, ಇಲ್ಲಿ 8 ಕೊಟ್ಟಿದ್ದಾರೆ. ಸೊ ಇಷ್ಟು ಈಕ್ವೇಷನ್ನ ಡಿವೈಡ್ ಬೈ 2, ಇಷ್ಟು ಈಕ್ವೇಷನ್ನ ಡಿವೈಡ್ ಬೈ 2 ಮಾಡಬೇಕು. ಸೊ ಡಿವೈಡ್ ಬೈ 2 ಮಾಡಿದ್ರೆ 8x/2 ಮಾಡಿದ್ರೆ ಏನಾಗುತ್ತೆ ನಮಗೆ 4x ಬರುತ್ತೆ. ಅದೇ ಥರ 1/2x ಡಿವೈಡೆಡ್ ಬೈ 2 ಮಾಡಿದ್ರೆ ಇದು ರೆಸಿಪ್ರೋಕಲ್ ಆಗುತ್ತೆ, ಇಂಟು 1/2 ಆಗುತ್ತೆ. ಸೊ 1 1 1/2 2 4x ಆಯಿತು, ಕರೆಕ್ಟ್ ಅಲ್ವಾ? ಈ 1/2xನ ಡಿವೈಡೆಡ್ ಬೈ 2 ಮಾಡಬೇಕಲ್ವಾ? ಸೊ ಇಲ್ಲಿ ಡಿನಾಮಿನೇಟ್ರಲ್ಲಿ ಏನಿಲ್ಲ ಅಂದರೆ 1 ಇರುತ್ತೆ. ಸೊ ಇದು ರೆಸಿಪ್ರೋಕಲ್ ಆದರೆ ಮೇಲಕ್ಕೆ ಹೋದಾಗ ಇಂಟು 1/2 ಆಗುತ್ತೆ. ಓಕೆ, ಈ ವ್ಯಾಲ್ಯೂ ಏನು ಬಂತು 1/4x ಬಂತು. ನೆಕ್ಸ್ಟು 6/2 ಅಂದರೆ 3. ಸೊ ಟೋಟಲ್ ನಮಗೆ ಈಕ್ವೇಷನ್ ವ್ಯಾಲ್ಯೂ ಏನು ಬಂತು 4x ಮೈನಸ್ 1/4x ಇಸ್ ಈಕ್ವಲ್ಸ್ ಟು 3. ಸೊ ನಮಗೆ ಕೇಳಿರೋದೇನು ಸ್ಕ್ವಯರ್ ಅಂದರೆ ಕೆ ಸ್ಕ್ವಯರ್, ಬಟ್ ಇಲ್ಲಿ ಏನಿರೋದು ಮೈನಸ್ ಇದೆ, ಇಲ್ಲಿ ಕೇಳಿರೋದೇನು ಪ್ಲಸ್ಸು, ಇದು ಪ್ಲಸ್ ಆಗುತ್ತೆ. ಕೆ ಸ್ಕ್ವೇರ್ ಪ್ಲಸ್ 2, ಕೆ ಸ್ಕ್ವೇರ್ ಅಂದರೆ 3 ಸ್ಕ್ವೇರ್ ಪ್ಲಸ್ 2 ಅಂದರೆ 11. ನಮ್ಮ ಆನ್ಸರ್ ಏನಾಗುತ್ತೆ 11. ಓಕೆ, ನೆಕ್ಸ್ಟ್ ಕ್ವಶನು. ಇಫ್ 2x ಮೈನಸ್ 1/2x ಇಸ್ ಈಕ್ವಲ್ಸ್ ಟು 6, ದೆನ್ x ಸ್ಕ್ವೇರ್ ಪ್ಲಸ್ 1/16x² ಇಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. ಇಲ್ಲಿ ಏನು ಕೇಳಿದ್ದಾರೆ? x ಸ್ಕ್ವೇರ್ ಪ್ಲಸ್ 1/16x² ಎಷ್ಟು ಅಂತ ಕೇಳಿದ್ದಾರೆ. ಸೊ 16x² ನಾವು 1x, ಈ x ಸ್ಕ್ವೇರ್ ನಂಗೆ ಬರ್ಕೊಬೋದು ನಾವು 1x ಹೋಲ್ ಸ್ಕ್ವೇರ್ ಪ್ಲಸ್ 1/4x ಹೋಲ್ ಸ್ಕ್ವೇರ್ ಬರ್ಕೊಬೋದಲ್ವಾ? ಸೊ ನಮಗೇನು ಕೇಳ್ತಾ ಇದ್ದಾರೆ 1x ಮತ್ತು 4x, ಕರೆಕ್ಟ್ ಅಲ್ವಾ? ನಮ್ಗೆ ಇಲ್ಲಿ ಏನು ಬರಬೇಕು 1 ಬರಬೇಕು. ಇಲ್ಲಿ ನಮ್ಗೆ ಕೊಟ್ಟಿರೋದು 2, ಸೊ ಇಲ್ಲಿ 1 ಬರಬೇಕು. 1 ಬರ್ಬೇಕಂದ್ರೆ ನಾವು ಡಿವೈಡ್ ಬೈ 2 ಮಾಡಬೇಕು. ಸೊ 2xನ ಡಿವೈಡ್ ಬೈ 2 ಮಾಡಿದ್ರೆ ನಮಗೆ x ಸಿಗುತ್ತೆ, ಕರೆಕ್ಟ್ ಅಲ್ವಾ? 1x ಸಿಗುತ್ತೆ. ಸೊ 1x ಸಿಕ್ತು. ಇದನ್ನು ಕೂಡ ನಾವು 1/2x ಡಿವೈಡೆಡ್ ಬೈ 2 ಮಾಡಿದ್ರೆ ರೆಸಿಪ್ರೋಕಲ್ ಆಗಿ ಇದೇನಾಗುತ್ತೆ ನಮಗೆ 1/4x ಆಯಿತು, ಕರೆಕ್ಟ್ ಅಲ್ವಾ? ಸೊ ಇದು 6/2 ಮಾಡಿದ್ರೆ ನಮಗೆ 3 ಮಿಕ್ಕುತ್ತೆ. ಸೊ 3 ಸಿಕ್ಕುತ್ತೆ. ಸೊ ಟೋಟಲ್ ಈಕ್ವೇಷನ್ ಏನಾಯ್ತು ನಮಗೆ 1x ಮೈನಸ್ 1/4x ಇಸ್ ಈಕ್ವಲ್ಸ್ ಟು 3. ನಮಗೆ ಕೇಳಿರೋದೇನು ಎಕ್ಸ್ ಸ್ಕ್ವಯರು. ಸೊ ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಬಟ್ ಕೋಎಫಿಷಿಯೆಂಟ್ಸ್ ಕೂಡ ಬೇರೆ ಬೇರೆ ಇದೆ, ಕರೆಕ್ಟ್ ಅಲ್ವಾ? ನಾವೀಗ ಏನು ಮಾಡಬೇಕು ಕೆ ಸ್ಕ್ವಯರ್ ಪ್ಲಸ್ 2, ಕರೆಕ್ಟ್ ಅಲ್ವಾ, ಇಂಟು ಎ ಇಂಟು ಬಿ ಮಾಡಬೇಕು, ಕರೆಕ್ಟ್ ಅಲ್ವಾ? ಅರ್ಥ ಆಗ್ತಿರೋದಲ್ವಾ? ಈಗ ಕೆ ಸ್ಕ್ವೇರ್ ಅಂದರೆ ಏನು 3 ಸ್ಕ್ವೇರ್, 3 ಸ್ಕ್ವೇರ್ ಅಂದರೆ ಏನು? ಓಕೆ, 3 ಸ್ಕ್ವೇರ್ ಹಂಗೆ ಬರ್ಕೊಳ್ಳೋಣ. 3 ಸ್ಕ್ವೇರ್ ಪ್ಲಸ್ 2 ಇಂಟು ಎ ಅಂದರೆ 1 ಇಂಟು ಬಿ ಅಂದರೆ 1/4, ಕರೆಕ್ಟ್ ಅಲ್ವಾ? ಇದು 2 1s, ಇದು 2 2s. ಸೊ ಇದನ್ನು ಇಲ್ಲಿ ಬರೀತಾ ಇದ್ದೀನಿ. ಸೊ ಇದೇನಾಗುತ್ತೆ ನಮಗೆ 3 ಸ್ಕ್ವೇರ್ ಅಂದರೆ 9, ಕರೆಕ್ಟ್ ಅಲ್ವಾ? 9 1s 9, 9 1s 9, 9 ಸೊ ಇದು ನಮಗೆ 9 ಪ್ಲಸ್ 1/2 ಆಗುತ್ತೆ. ಸೊ ಎಲ್ ಸಿ ಎಮ್ ತೊಗೊಂಡ್ರೆ 2, ಇಲ್ಲೇನಿಲ್ಲ ಅಂದರೆ 9 2s 18 ಪ್ಲಸ್ 1 19/2. ಸೊ ನಮ್ಮ ಆನ್ಸರ್ ಏನಾಯಿತು 19/2. ಓಕೆ, ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಕ್ವಶನು. ಇಫ್ 3 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಮೈನಸ್ 7x/3x ಇಸ್ ಈಕ್ವಲ್ ಟು 6, x ಇಸ್ ನಾಟ್ ಈಕ್ವಲ್ ಟು 0, ದೆನ್ ದ ವ್ಯಾಲ್ಯೂ ಆಫ್ √x ಪ್ಲಸ್ 1/√x ಈಸ್ ಹೌ ಮಚ್ ಅಂತ ಕೇಳ್ತಾಯಿದೆ. ಸೊ ಸಿಂಪಲ್. ಈಗ ನಾವೇನು ಮಾಡೋಣ, ಫಸ್ಟ್ ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡೋಣ. ಕೊಟ್ಟಿರೋದನ್ನ ಫಸ್ಟ್ ಸಿಂಪ್ಲಿಫೈ ಮಾಡಿಕೊಂಡ್ರೆ ಇದೇನು ಬರುತ್ತೆ ನಮಗೆ 3x ಸ್ಕ್ವಯರ್ ಪ್ಲಸ್ 3, ಕರೆಕ್ಟ್ ಅಲ್ವಾ? ಇಲ್ಲಿ ನಾನೇನು ಮಾಡ್ತೀನಿ 3x ಇಂಟು 6 ಮಾಡಿದ್ರೆ 6 3s 18x ಇರುತ್ತೆ, ಪ್ಲಸ್ 18x ಇರುತ್ತಲ್ವ, ಈ ಕಡೆಗೆ ತೊಗೊಂಬಂದ್ರೆ ಅದು ಏನಾಗುತ್ತೆ ಮೈನಸ್ 25x ಇರುತ್ತೆ. ಮತ್ತು ಅದನ್ನು ಈಚೆ ಕಳಿಸಿದ್ರೆ ನನಗೆ ಈಸ್ ಈಕ್ವಲ್ಸ್ ಟು 25x ಆಗುತ್ತೆ.
ಅರ್ಥ ಆಗ್ತಿದೆಯಲ್ವಾ? 6 3 18x ಇತ್ತು, 18x ಇತ್ತು. 7 ಈ ಕಡೆ ಕಳಿಸಿದ್ರೆ ನಾನು +7 ಆಯಿತು, 25x ಆಯಿತು. ಕರೆಕ್ಟ್ ಅಲ್ವಾ? ಸೊ ಇವಾಗ ಇದನ್ನು ಒಳಗೆ ತೊಗೊಂಡ್ರೆ ಏನಾಗುತ್ತೆ? 3x² ಮೈನಸ್ 25x = 3 ಬರುತ್ತೆ. ಸಾರಿ, +3 = 0 ಬರುತ್ತೆ. ಕರೆಕ್ಟ್ ಅಲ್ವಾ? 3 3 ಇದೆ. ಸೊ /3 ಮಾಡಿದ್ರೆ ನಮಗೆ x + 1/x = 25/3 ಬರುತ್ತೆ. ಇದು ಹೆಂಗೆ ಬಂತು ಅಂತ ಕೇಳಬೇಡಿ, ಇಷ್ಟೊತ್ತು ನಾವು ಸ್ಟಾರ್ಟಿಂಗ್ ವೀಡಿಯೋಸಲ್ಲೆಲ್ಲ ಈ ಥರ ಮಾಡಿದ್ದೀವಿ. ಈಗ x + 1/x 25/3 ಬಂತು. ನಮಗೆ ಕೇಳ್ತಾ ಇರೋದೇನು? √x + 1/x ಕೇಳ್ತಾ ಇದ್ದಾರೆ. ಸೊ √x ಅಂದರೆ ಏನು? x × xನ √x × √x ಅಂದರೆ x ಅಲ್ವಾ? ಅಂದರೆ ಇದರಲ್ಲಿ ಅರ್ಧ ನಮಗೆ ಕೊಟ್ಟಿರೋದು. ಇವಾಗ ಇದರಲ್ಲಿ ಅರ್ಧ ಏನು ಅಂತ ಕೇಳ್ತಿರೋದು. ಕರೆಕ್ಟ್ ಅಲ್ವಾ? ಈಗ ಫಾರ್ ಎಕ್ಸಾಂಪಲ್ ನಮಗೆ x + 1/x ಕೇಳಿದರೆ 2 ಅಂತ ಕೇಳಿದಿದ್ರೆ ನಾವು x² + 1/x² ಏನು ಮಾಡ್ತಾಯಿದ್ವಿ? 2² - 2 ಮಾಡ್ತಾಯಿದ್ವಿ. ಕರೆಕ್ಟ್ ಅಲ್ವಾ? ಈಗ ನಮ್ಗೆ ಆಲ್ರೆಡಿ ಈ 2² ಅನ್ನೋದು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಏನು? 25 - 3. ನಮಗೆ ಬೇಕಾಗಿರೋದೇನು? x + 1/x ಅಂದರೆ ಉಲ್ಟಾ ಹೋಗಬೇಕು. ಉಲ್ಟಾ ಹೋಗ್ಬೇಕಂದ್ರೆ ಇಲ್ಲಿ ಆಲ್ರೆಡಿ -2 ಮಾಡಿದ್ದೀವಿ, ನಾವು ಇದಕ್ಕೆ +2 ಮಾಡಬೇಕು. ಕೊಟ್ಟಿರೋದಕ್ಕೆ +2, ಇದಕ್ಕೆ +2 ಮಾಡಿದ್ರೆ ನಮ್ಮ ಆನ್ಸರ್ ಬಂದ್ಬಿಡುತ್ತೆ. ಸೊ 25/3 +2 ಮಾಡಿದ್ರೆ LCM ಏನು ಬಂತು? 2 3 ಬರುತ್ತೆ. ಸೊ 2 3 6, 25 + 6 31, √31/3. ನಮ್ಮ ಆನ್ಸರ್ ಏನು? 31/3. ಓಕೆ. ಸೊ ನೆಕ್ಸ್ಟ್ ಕ್ವಶನು, ಇಫ್ x⁴ + x⁻⁻4 = 2207 ದೆನ್ ದ ವ್ಯಾಲ್ಯೂ ಆಫ್ x + x⁻⁻, ಅಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ? x⁴ + 1/x⁴ = 2207 ಕೊಟ್ಟಿದ್ದಾರೆ. ನಮಗೆ ಕೇಳ್ತಿರೋದೇನು? x + 1/x ಎಷ್ಟು ಅಂತ ಕೇಳ್ತಾಯಿದ್ದಾರೆ. ಅಂದರೆ ನಾವು ಉಲ್ಟಾ ಮಾಡ್ಕೊಂಡು ಹೋಗಬೇಕು. ಇದಕ್ಕೆ ನಾವು +2 ಆ್ಯಡ್ ಮಾಡಿದ್ರೆ ನಮಗೆ x⁴2/1/x⁴2 ಬರುತ್ತೆ. ಸೊ ಆ್ಯಡ್ ಮಾಡಿ ಸ್ಕ್ವಯರ್ ಆಗಬೇಕದು. 2207 + 2 ಏನು? 2209. 2209 ಯಾವುದ್ರದ್ದು ಸ್ಕ್ವಯರು? 47². ಕರೆಕ್ಟ್ ಅಲ್ವಾ? ಸೊ ಮತ್ತೆ ಇದಕ್ಕೆ +2 ಆ್ಯಡ್ ಮಾಡಿದ್ರೆ ನಮಗೆ x/1/x ಆನ್ಸರ್ ಸಿಕ್ಬಿಡ್ತು. ಎಷ್ಟು? 49. 49² ಎಷ್ಟು? 7. ನಮ್ಮ ಆನ್ಸರ್ ಏನಾಗಿರುತ್ತೆ? 7. ಓಕೆ, ಅರ್ಥ ಆಯ್ತಲ್ವ? ಜಸ್ಟ್ ಉಲ್ಟಾ ಮಾಡ್ಕೊಂಡು ಹೋಗ್ತಾ ಇರಬೇಕು. ಅದೇ ನಮ್ಗೆ ಇದನ್ನು ಕೊಟ್ಟಿದ್ದಿದ್ರೆ, ಇವಾಗ ನಮಗೆ x + 1/x = 7 ಅಂತ ಕೊಟ್ಟಿದ್ದಿದ್ರೆ x² + 1/x² ಏನು ಮಾಡ್ತಾಯಿದ್ವಿ? ಇದು k ಅಂತ ಅಂದ್ಕೊಂಡ್ರೆ ಇಲ್ಲೇನು ಮಾಡ್ತಾಯಿದ್ವಿ? k² - 2 ಮಾಡ್ತಾಯಿದ್ವಿ. ಅದಾದಮೇಲೆ x⁴ ಕೇಳಿದರೆ ಮತ್ತೆ ಇದನ್ನು u ಅಂತ ಅಂದ್ಕೊಂಡ್ರೆ u² - 2 ಮಾಡ್ತಾಯಿದ್ವಿ. ಇವಾಗ ನಾವು ಉಲ್ಟಾ ಮಾಡ್ತಾಯಿದ್ವಿ, ಅದಕ್ಕೆ ಇದಕ್ಕೆ ಆ್ಯಡ್ ಮಾಡ್ಕೊತ ಬಂದ್ವಿ. ಅಷ್ಟೇ, ಸಿಂಪಲ್. ಓಕೆ, ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಸ್ವಲ್ಪ ಡಿಫ್ರೆಂಟಾಗಿದೆ. x⁴ + x⁻x⁻⁴ ಅಂದರೆ ಇಲ್ಲಿ ಕೇಳಿರೋದೇನು? x⁴ + 1/x⁴ = 2599 ಕೊಟ್ಟಿದ್ದಾರೆ. ನಮಗೆ ಕೇಳ್ತಿರೋದು x + 1/x ವ್ಯಾಲ್ಯೂ ಎಷ್ಟು? ವ್ಯಾಲ್ಯೂ ಎಷ್ಟು ಅಂತ ಕೇಳ್ತದೆ. ಆ್ಯಕ್ಚುಲಿ ಆನ್ಸರ್ 7 ಏನಿಲ್ಲ. ಇವಾಗ ನಿಮ್ಗೆ ಈ ಥರ ಕೊಟ್ಟರು ನಿಮಗೆ ಆಪ್ಷನ್ಸ್ ಯೂಸ್ ಮಾಡಿಕೊಂಡು ಮಾಡ್ಬೋದು. ಈಗ ಇಲ್ಲಿ ನೋಡಿ ಇನ್ನೊಂದು, ಇಲ್ಲಿ ಪ್ಲಸ್ ಅಲ್ಲ ಕೇಳಿರೋದು, ನಮಗೆ ಮೈನಸ್ಸು. ಇದೇ ಇಂಪಾರ್ಟೆಂಟ್ ನಮಗೆ. ಲಾಸ್ಟ್ ಕ್ವಶನಲ್ಲಿ ಪ್ಲಸ್ಸು, ಇಲ್ಲಿ ಮೈನಸ್ ಕೇಳಿದ್ದಾರೆ. ಅಂದರೆ ನಾವು ಇಲ್ಲಿ ಏನು ಮಾಡಬೇಕಾಗುತ್ತೆ? ಇದಕ್ಕೆ -2 ಮಾಡಬೇಕಾಗುತ್ತೆ. ಸೊ x² + 1/x² ಬೇಕು ಅಂತಂದರೆ ಇದರಲ್ಲಿ ನಾವು -2 ಮಾಡಿಬಿಟ್ಟು ಅದ್ರದ್ದು ಸ್ಕ್ವಯರ್ ಮಾಡಬೇಕಾಗುತ್ತೆ. ಸೊ 2599 - 2 ಮಾಡಿದ್ರೆ 2597. 2597² ಎಷ್ಟು? 2597 ಯಾವುದು ಸ್ಕ್ವಯರ್ ಇರಲ್ಲ. 2601. ಯಾಕಂದರೆ ನೀವು ಮರ್ತೋಗಿದ್ದೀರಾ, ಇಲ್ಲಿ ಮೈನಸ್ ಇದ್ದಾಗ ನಾರ್ಮಲಾಗಿ ಫಸ್ಟು x + 1/x ಇಂದ ಮೈನಸ್ಸಿಂದ ಪ್ಲಸ್ ಆಗಿ ಮತ್ತೆ ಪ್ಲಸ್ಸಿಂದ ಪ್ಲಸ್ ಆದಾಗ ಇದೇನಾಗುತ್ತೆ? ನಮಗೆ ಇಲ್ಲಿ ಪ್ಲಸ್ಸೇ ಆಗುತ್ತೆ. ಕರೆಕ್ಟ್ ಅಲ್ವಾ? ಅರ್ಥ ಆಗ್ತಿದೆಯಲ್ವಾ? ನಮಗೆ ಕೇಳಿರೋದಿಲ್ಲಿ ಉಲ್ಟಾ ಮಾಡ್ತಿರೋದ್ರಿಂದ ನಾನು ಪ್ಲಸ್ ಮಾಡ್ತೀನಿ. ಇವಾಗ ನಿಮಗೆ x - 1/x ಕೊಟ್ಬಿಟ್ಟು ಯಾವುದೋ 5 ಅಂತ ಕೊಟ್ರಪ್ಪ, ನಿಮಗೆ x² + 1/x² ಕೇಳಿದರೆ ಏನು ಮಾಡ್ತಾಯಿದ್ರಿ ನೀವು? k² + 2 ಮಾಡ್ತಾಯಿದ್ರಿ. ಕರೆಕ್ಟ್ ಅಲ್ವಾ? ಆದರೆ ಇಲ್ಲಿವಾಗ ನಮ್ಗೆ ಆಲ್ರೆಡಿ x² + 1/x² ಇಂದ x⁴ + 1/x⁴ ಕೇಳಿದಾಗ ಇವಾಗ ಏನು ಮಾಡ್ತಾಯಿದ್ವಿ? ಇದು u ಅಂದ್ಕೊಂಡ್ರೆ ಇಲ್ಲಿ u -2 ಮಾಡ್ತಾಯಿದ್ವಿ. ಕರೆಕ್ಟ್ ಅಲ್ವಾ? u² -2 ಮಾಡ್ತಾಯಿದ್ವಿ. ಅರ್ಥ ಆಗ್ತಿದೆ ಅಲ್ವಾ ನಿಮಗೆ? ಇಲ್ಲಿ ಪ್ಲಸ್ ಆಯಿತು, ಅಲ್ಲಿಂದ ಮತ್ತೆ ಪ್ಲಸ್ಸಿಂದ ಪ್ಲಸ್ ಮಾಡಿದಾಗ ಇಲ್ಲಿ ಮೈನಸ್ ಆಯಿತು. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಮೈನಸ್ ಇದೆ, ಮೈನಸ್ಸಿಂದ ಪ್ಲಸ್ ಇದ್ದಾಗ ಏನಾಗುತ್ತೆ? ಪ್ಲಸ್ ಆಯಿತು. ಇಲ್ಲಿ ಮತ್ತೆ ಪ್ಲಸ್ಸಿಂದ ಪ್ಲಸ್ ಇದ್ದಾಗ ಇದು ಮೈನಸ್ ಆಗಬೇಕು.
ಓಕೆನಾ. ಸೊ ಇಲ್ಲಿ ನಮ್ಮ ಆನ್ಸರ್ ಏನಾಗಿರುತ್ತೆ, ಮೈನಸ್ ಮಾಡಾದಮೇಲೆ ಈ ಆನ್ಸರ್ ಬಂದಿರುತ್ತೆ. ಸೊ ಇದಕ್ಕೆ ಫಸ್ಟ್ ನಾವು ಆ್ಯಡ್ ಮಾಡಿದಾಗ 2601 ಬರುತ್ತೆ. ಸೊ 2601 ಸ್ಕ್ವಯರ್ ಏನು 51. ಇವಾಗ ನಾವು ಮೈನಸ್ ಮಾಡಬೇಕು. ಇವಾಗ ಮೈನಸ್ ಮಾಡಿದ್ರೆ ಇದು ನಮಗೆ 49 ಆಗುತ್ತೆ. ಸೊ 49 ಸ್ಕ್ವಯರ್ ಏನು 7. ಸೊ 7 ನಮ್ಮ ಆನ್ಸರ್ ಆಗಿರುತ್ತೆ. ಅರ್ಥ ಆಗ್ತಿದೆಯಲ್ವಾ. ಎಕ್ಸ್ ಮೈನಸ್ 1/x ಏನಾಗಿರುತ್ತೆ 7 ಆಗಿರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಮೈನಸ್ ಇತ್ತು, ಮೈನಸ್ಸಿಂದ ಫಸ್ಟು ಪ್ಲಸ್ ಆಯಿತು, ಪ್ಲಸ್ ಆಗಬೇಕಾದ್ರೆ ಏನಾಗಿರುತ್ತೆ k² +2 ಆಗುತ್ತೆ. ಮತ್ತೆ ಪ್ಲಸ್ಸಿಂದ ಮತ್ತೆ ಪ್ಲಸ್ ಆದಾಗ, ಪ್ಲಸ್ಸಿಂದ ಪ್ಲಸ್ ಆದಾಗ ಇದು ಮೈನಸ್ ಆಗೋಗುತ್ತೆ. ಇದು ನೆನಪಿದೆ ತಾನೇ. ನಮಗೆ ಏನು ಬರೀ ಪ್ಲಸ್ಸೇ ಇದ್ದರೆ ನೋಡಿ, ಇಲ್ಲಿ ಬರೀ ಪ್ಲಸ್ಸೇ ಇದ್ದರೆ ನಮಗೇನು ಕನ್ಫ್ಯೂಷನ್ ಇರೋಲ್ಲ. ಬರೀ ಪ್ಲಸ್ಸೇ ಇದ್ದರೆ +2 ಅಂದರೆ ನಾರ್ಮಲಾಗಿ ಆನ್ಸರಲ್ಲಿ ಏನು ಮಾಡ್ತೀವಿ, k² -2 k² -2 ಮಾಡ್ಕೊಂಡು ಹೋಗ್ತೀವಿ, ಕರೆಕ್ಟ್ ಅಲ್ವಾ. ಬಟ್ ಇಲ್ಲಿ ಹಂಗಲ್ಲ, ಪ್ಲಸ್ಸಿಂದ ಮೈನಸ್ಸಿಂದ ಪ್ಲಸ್ ಆಯಿತು, ಮತ್ತೆ ಪ್ಲಸ್ಸಿಂದ ಪ್ಲಸ್ಸೇ ಕೇಳಿದಾಗ ನಮಗೆ ಆ ವ್ಯಾಲ್ಯೂಸ್ ಅನ್ನೋದು ಮಧ್ಯದಲ್ಲಿ ಪ್ಲಸ್ ಮೈನಸ್ ಚೇಂಜ್ ಆಗ್ತಾ ಇರುತ್ತೆ. ಇದೊಂದು ಸ್ವಲ್ಪ ಹುಷಾರಾಗಿ ನೋಡ್ಕೊಬೇಕು. ಓಕೆ. ಸೊ ನೆಕ್ಸ್ಟ್ ಕ್ವಶನು, ಇಫ್ x⁴ + x ಇನ್ವರ್ಸ್ -4 ಅಂದರೆ x⁴ + 1/x⁴ = 194 ಕೊಟ್ಟಿದ್ದಾರೆ. ನಮಗೆ ಕೇಳ್ತಿರೋದೇನು, x - 2 ಹೋಲ್ ಸ್ಕ್ವೇರ್ ಅಂದರೆ a - b ಹೋಲ್ ಸ್ಕ್ವೇರ್. a - b ಫಾರ್ಮುಲಾ ಏನು, a² ಅಂದರೆ ಇಲ್ಲಿ x² -2ab 2 2s are 4 4x, ಕರೆಕ್ಟ್ ಅಲ್ವಾ. -2 × -2 +4 ಇದು ವ್ಯಾಲ್ಯೂ ಕೇಳ್ತಾ ಇದ್ದಾರೆ ನಮಗೆ, ಕರೆಕ್ಟ್ ಅಲ್ವಾ. ಸೊ ಇವಾಗ ನಮಗೆ ಫಸ್ಟು x⁴ 2 + 1/x⁴ ಕಂಡುಹಿಡಿಬೇಕಂದ್ರೆ ನಾವು ಇದೇನು ಮಾಡಬೇಕು, +2 ಮಾಡಿ ಅದ್ರ ಸ್ಕ್ವೇರ್ ಕಂಡುಹಿಡಿಬೇಕು. +2 ಮಾಡಿದ್ರೆ 196 ಸ್ಕ್ವಯರ್ ಏನು 14, ಕರೆಕ್ಟ್ ಅಲ್ವಾ. ಇದಕ್ಕೆ ಮತ್ತೆ +2 ಮಾಡಿದ್ರೆ ನಮಗೆ x + 1/x ಬರುತ್ತೆ. x + 1/x ಏನು 14 + 2 16 ಅಂದರೆ 4, ಕರೆಕ್ಟ್ ಅಲ್ವಾ. ಅರ್ಥ ಆಗ್ತಿದೆ ತಾನೇ. ಸೊ ಇದಕ್ಕೆ ನಾವು ಮತ್ತೆ ಈ ಈಕ್ವೇಷನ್ಗೆ ಇಂಟು x ಮಾಡಿದ್ರೆ ಇದು x² + 1 = 4x ಆಯಿತು, ಕರೆಕ್ಟ್ ಅಲ್ವಾ. ಈ 4x ಈ ಕಡೆ ಬಂದರೆ x² - 4x = -1 ಆಯಿತು. ಇದು ಹೆಂಗೆ ಬಂತು ಅಂತ ಕೇಳಬೇಡಿ. ಇದು ನಾವು ಸ್ಟಾರ್ಟಿಂಗ್ 1-2 ಕ್ವಶನ್ಸಲ್ಲಿ ಮಾಡಿದ್ದೀವಿ ನೋಡಿ. ನಾವು ಈ ಥರ ಕೊಟ್ಟಾಗ ಡಿವೈಡ್/x ಮಾಡಿಕೊಂಡು ಈ ಥರ ಮಾಡಿದ್ವಿ. ಇವಾಗ ಜಸ್ಟ್ ಉಲ್ಟಾ ಮಾಡಿದ್ದೀವಿ ಅಷ್ಟೇ. ಸೊ x² - 4x = -1. ಈ x² - 4x ಮೈನಸ್ ಜಾಗದಲ್ಲಿ -1 + 4 ಆನ್ಸರ್ 3. ಮುಗೀತು ನಮ್ಮ ಕ್ವಶನ್. ಸಿಂಪಲ್ ಅಲ್ವಾ, ಅರ್ಥ ಆಗ್ತಿದೆ ತಾನೆ. ಎಷ್ಟು ಬೇಸಿಕ್ಸ್ ಅರ್ಥ ಮಾಡ್ಕೊಳ್ಳಿ, ಇದೆಲ್ಲ ತುಂಬ ಈಸಿ ಮಾಡೋಕ್ಕೆ. ಸೊ ನೆಕ್ಸ್ಟ್ ಕ್ವಶನ್ ಸೇಮು, x⁴ + 1/x⁴ = 1154 ಕೊಟ್ಟಿದ್ದಾರೆ. x⁴2 ನಂಗೆ + 1/x⁴2 ಏನಾಗಿರುತ್ತೆ, ನನಗೆ +2 ಆಗುತ್ತೆ. +2 ಮಾಡಿದ್ರೆ 1156 ಆಗುತ್ತೆ. 1156 ಯಾವುದ್ರ ಸ್ಕ್ವಯರು 34. ಇದಕ್ಕೆ +2 ಆ್ಯಡ್ ಮಾಡಿದ್ರೆ 36 ಬರುತ್ತೆ. ನನಗೆ x + 1/x ಏನು ಬಂತು 6 ಬಂತು, ಕರೆಕ್ಟ್ ಅಲ್ವಾ. ನಾನು ಹೋಲ್ ಈಕ್ವೇಷನ್ ಇಂಟು x ಮಾಡಿಕೊಂಡ್ರೆ ನನಗೆ x² + 1 = 6x ಆಯಿತು. x² - 6x = 1 ಬಂತು. ಸೊ x² - 6x ಜಾಗದಲ್ಲಿ -1 ಹಾಕೊಬೇಕು. ನಮಗೇನು ಕೇಳಿರೋದು 2 × x - 3 ಹೋಲ್ ಸ್ಕ್ವೇರ್. ಇದನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ 2x - 2 3s are 6 ಆಗುತ್ತೆ, ಕರೆಕ್ಟ್ ಅಲ್ವಾ. ಅಥವಾ ತಾಳಿ ಫಸ್ಟು ನಾವು ಒಳಗಡೆ ಇರೋದನ್ನ ಇದು ಮಾಡ್ಕೊಂಬೋಣ. a - b ಹೋಲ್ ಸ್ಕ್ವೇರ್ಗೆ a² - 2 × 3 × x 6x + 3 3s are 9 ಇಂಟು 2 ಐತೆ, ಕರೆಕ್ಟ್ ಅಲ್ವಾ. x² - 6x ಜಾಗದಲ್ಲಿ ನಾವು -1 ಹಾಕೋಣ. ಸೊ -1 + 9 8 ಆಗುತ್ತೆ. ಸೊ 2 8s are 16. ಆನ್ಸರ್ ಏನು ಬಂತು 16. ಓಕೆ. ಸೊ ಇನ್ನೊಂದು ಕ್ವಶನ್ ಸೇಮ್ ಅದೇ ಥರನೇ, ಇದು ನೀವೇ ಆನ್ಸರ್ ಮಾಡಿಬಿಡಿ. ಸೊ ಕರೆಕ್ಟ್ ಯಾರಾದರೂ ಕರೆಕ್ಟಾಗಿ ಕಮೆಂಟ್ ಮಾಡಿದ್ರೆ ಅವ್ರು ಪಿನ್ ಮಾಡಿಟ್ಟಿರ್ತೀನಿ. ಸೊ ಏನಾದ್ರು ಕ್ವಶನ್ಸ್ ಇದ್ದರೆ ಟೆಲಿಗ್ರಾಮಲ್ಲಿ ಟೆಕ್ಸ್ಟ್ ಮಾಡಿ. ಸೊ ಪ್ರಾಕ್ಟೀಸ್ ಮಾಡಿ, ಬರುತ್ತೆ ಆರಾಮಾಗಿ. ಆಲ್ಜಿಬ್ರಾ ಏನಂದರೆ ಒಂದು ಸ್ವಲ್ಪ ಡೌಟು, ವೆಂಡರ್ ಚೇಂಜ್ ಆಗ್ತಿದ್ದಾರೆ, ಕ್ವಶನ್ಸ್ ಕೇಳೋ ವಿಧಾನ ಅಂತೂ ಚೇಂಜ್ ಆಗೋಕ್ಕೆ 90% ಚಾನ್ಸ್ ಅಂತೂ ಇರುತ್ತೆ. ಬಟ್ ಬೇಸಿಕ್ಸ್ ಗೊತ್ತಿದ್ದರೆ ಎಡವಟ್ಟಂತೂ ಆಗೋಲ್ಲ. ಎಂತಕ್ಕಂದ್ರೆ ಇವಾಗ ನೋಡಿ, ಇವಾಗ ನಾನು ಹೇಳ್ಕೊಂಡು ಕೊಡೋದ್ರಲ್ಲಿ ಅಥವಾ ನಾನು ವೀಡಿಯೋಸ್ ಮಾಡೋದ್ರಲ್ಲಿ, ಬೇರೆ ವೀಡಿಯೋ ಮಾಡೋದ್ರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಲ್ವಾ. ಒಬ್ಬರು ಒಂದೊಂದು ವಿಧಾನ ಅಂತ ಇರುತ್ತೆ. ಸೊ ಕ್ವಶನ್ ಬೇರೆಯವ್ರು ಇವಾಗ ಪ್ರಿಪೇರ್ ಮಾಡ್ತಿರೋದ್ರಿಂದ ಅವ್ರ ಐಡಿಯಾಲಜಿ, ಅವ್ರ ಮೈಂಡ್ ಸೆಟ್ಗೆ ಮಾಡ್ತಾರೆ. ಅಂದರೆ ನಮಗೆ ಸಿಲೆಬಸ್ ಅನ್ನೋದು CJ SSC ಅವರೇ ಕೊಡ್ತಾರೆ ಅವ್ರಿಗೆ. ಬಟ್ ಕ್ವಶನ್ಸ್ ಪ್ರಿಪೇರ್ ಮಾಡೋದ್ರಲ್ಲಿ ಸ್ವಲ್ಪ ಚೇಂಜಸ್ ಅಂತೂ ನಾವು ಖಂಡಿತ ಎಕ್ಸ್ಪೆಕ್ಟ್ ಮಾಡಲೇಬೇಕು. ಸೊ ಆದರೆ ಎಲ್ಲರಿಗೂ ಈಸಿ ಆಗುತ್ತೆ ಕ್ವಶನ್ಸು,
ಅಥವಾ ಯಾರಿಗೂ ಈಸಿ ಆಗೋಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಾವು ಈ ಲೆವೆಲಲ್ಲಿ ಇದ್ದೀವಿ ಅಂತ ಅಂದ್ಕೊಳ್ಳಿ, ಪ್ರೆಸೆಂಟು. ಇವಾಗ TCS ಈ ಲೆವೆಲ್ ಪೇಪರ್ ಕೊಡ್ತಾಯಿದೆ. ಇವಾಗ ನೆಕ್ಸ್ಟ್ ಬರೋರು ಇದಕ್ಕಿಂತ ಹೈ ಸ್ಟ್ಯಾಂಡರ್ಡ್ ಪೇಪರಾದ್ರು ಕೊಡ್ಬೋದು, ಇದಕ್ಕಿಂತ ಲೋ ಸ್ಟ್ಯಾಂಡರ್ಡ್ ಪೇಪರ್ಸಾದ್ರು ಕೊಡ್ಬೋದು. ಕರೆಕ್ಟ್ ಅಲ್ವಾ? ನಾವು ಎರಡಕ್ಕೂ ಪ್ರಿಪೇರ್ ಆಗಿರಬೇಕು. ಸೊ ಅದಕ್ಕೆ ನಾನು ಹೇಳ್ತಿರೋದು, CGL ಎಕ್ಸಾಮ್ಸ್ ಆಗಲಿ, ಪ್ರತಿಯೊಂದು ಎಕ್ಸಾಮ್ಸು SSC CGL ಇಯರಲ್ಲಿ ಏನೇನು ಸ್ಟಾರ್ಟಿಂಗ್ ಬರ್ತಿದೆಯೋ CGLವರೆಗೂ, ಅದಕ್ಕಿಂತ ಮುಂಚೆ CHSL ಆಗಲಿ MTS ಆಗಲಿ ಪ್ರತಿಯೊಂದು ಬರೀರಿ. ನಿಮಗೆ ಪ್ಯಾಟ್ರನ್ ಅರ್ಥ ಆಗುತ್ತೆ. ಪ್ಯಾಟ್ರನ್ ಅರ್ಥ ಆಗಿಬಿಟ್ರೆ ನಮಗೆ ಆನ್ಸರ್ ಬಂದಂಗೆ. ಓಕೆ, ಸೊ ನೆಕ್ಸ್ಟ್ ಕ್ವಶನು ಈಸಿ ಇದೆ, ಇದು ಕೂಡ ನೀವೇ ಮಾಡಿಬಿಡಿ. ಇಫ್ x power 8 minus 1442 x power 4 plus 1 equals to 0, then find the value of x minus 1 by x. x minus 1 by x ಕೇಳ್ತಾ ಇರೋದು x minus 1 by x. ಸೊ ನೋಡಿಕೊಂಡು ಆನ್ಸರ್ ಮಾಡಿ, ಓಕೆನಾ? ಸೊ ನೆಕ್ಸ್ಟ್ ಕ್ವಶನು, ಇಫ್ x square minus 3x minus 1 is equal to 0, then the value of x square plus 8x minus 1 into x cube plus x power minus 1 whole power minus 1 ಕೊಟ್ಟಿದ್ದಾರೆ. ಸೊ ಇವಾಗ ಇಲ್ಲಿ x square minus 3x minus 1 is equal to ಕೊಟ್ಟಿದ್ದಾರೆ. ಇಲ್ಲಿ x square minus 1 ಇದೆ. ಸೊ ಇಲ್ಲಿ 3x ಈ ಕಡೆ ಕಳಿಸ್ಬಿಟ್ರೆ x square minus 3x minus 1 is equal to 0 ಇದೆ. x square minus 1 is equal to 3x ಆಗುತ್ತೆ. ಕರೆಕ್ಟ್ ಅಲ್ವಾ? x square minus 1 ಜಾಗದಲ್ಲಿ ನಾನು 3x ಹಾಕ್ಬೋದು. ಸೊ ಇವಾಗ x square plus 8x minus 1 ಇದೆಯಲ್ಲ, ಸೊ ಈ x square minus 1 ಜಾಗದಲ್ಲಿ ನಾನು 3x ಹಾಕಿದ್ರೆ 8x plus 3x ಆಗುತ್ತೆ. ಸೊ ಟೋಟಲ್ ನನಗೇನಾಯಿತು 11x ಇಂಟು ಇದನ್ನು ಮರ್ತೋಗಿ ಇವಾಗ ಇಂಟು ಇದು x ಕ್ಯೂಬ್ ಪ್ಲಸ್ x ಪವರ್ ಮೈನಸ್ 1 ಇದೆ. ಸೊ ಇದೇನಾಗುತ್ತೆ x ಕ್ಯೂಬ್ ಪ್ಲಸ್ 1/x ಆಗುತ್ತೆ. ಕರೆಕ್ಟ್ ಅಲ್ವಾ? ಹೋಲ್ ಪವರ್ ಮತ್ತೆ -1 ಇದೆ, ಅಂದರೆ ಇದು ಮತ್ತೆ ಇನ್ವರ್ಸ್ ಆಗುತ್ತೆ. ಇದಕ್ಕೆ ಫಸ್ಟ್ LCM ತಗೊಂಡ್ರೆ 11x ಇಂಟು ಇದಕ್ಕೆ LCM ತಗೊಂಡ್ರೆ x ಪವರ್ 4 ಪ್ಲಸ್ x ಪವರ್ 4 ಪ್ಲಸ್ 1/x ಸಿಗುತ್ತೆ. ಕರೆಕ್ಟ್ ಅಲ್ವಾ? -1. ಸೊ ಇದು ಮತ್ತೆ ಉಲ್ಟೆ ಆಗುತ್ತೆ. ಈಗ ಇದು ಮತ್ತೆ ಉಲ್ಟೆ ಆದಾಗ ಇವಾಗ ಏನಾಗುತ್ತೆ, 11x ಇಂಟು ಇದು ಮೇಲಕ್ಕೆ ಬರುತ್ತೆ x ಡಿವೈಡೆಡ್ ಬೈ x ಪವರ್ 4 ಪ್ಲಸ್ 1 ಆಯಿತು. ಓಕೆ, ಸೊ ಇಲ್ಲಿ ಬರೀತಾ ಇದ್ದೀನಿ, ಜಸ್ಟ್ ಇದನ್ನು ಈ ಕಡೆ ಬರೀತಾ ಇದ್ದೀನಿ, ಕನ್ಫ್ಯೂಸ್ ಆಗಬೇಡಿ. ಸೊ ಇಲ್ಲಿ 11x ಇಂಟು x ಏನಾಯಿತು, 11x ಸ್ಕ್ವೇರ್ ಬೈ x ಪವರ್ 4 ಪ್ಲಸ್ 1 ಆಯಿತು. ಸೊ ಇದನ್ನು ನಾನು 11x ಸ್ಕ್ವೇರ್ ಈಕ್ವಲ್ಸ್ ಡಿವೈಡೆಡ್ ಬೈ ಇರೋದನ್ನ ಈಕ್ವಲ್ಸ್ ಅಂತ ಬರ್ಕೊಬೋದಲ್ಲ, x ಪವರ್ 4 ಪ್ಲಸ್ 1 ಇರುತ್ತೆ. ಸೊ ನಾನು x ಸ್ಕ್ವೇರ್ನ ಕೆಳಗಡೆ ಕಳಿಸಿದ್ರೆ 11 ಈಕ್ವಲ್ಸ್ x ಪವರ್ 4 ಬೈ ಪ್ಲಸ್ 1 ಡಿವೈಡೆಡ್ ಬೈ x ಸ್ಕ್ವೇರ್ ಆಗುತ್ತೆ. ಅವಾಗ ಇದೇನಾಗುತ್ತೆ, ಇಲ್ಲೇ ಒಂದು x ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ನೀವು ಉಳಿಯೋದೇನು, 11 ಈಕ್ವಲ್ಸ್ x ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಸಿಕ್ತಲ್ವ ನನಗೆ? ಏನು ಸಿಕ್ತು, x ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಏನು ಬಂತು ನನಗೆ, 11 ಬಂತು. ಕರೆಕ್ಟ್ ಅಲ್ವಾ? ಸೊ 11 ಈಕ್ವಲ್ಸ್ k ಸ್ಕ್ವೇರ್ ಪ್ಲಸ್ 1/k ಸ್ಕ್ವೇರ್ ಏನಾಗಿರುತ್ತೆ, ಇಲ್ಲಿ k ಸ್ಕ್ವೇರ್ ಏನಾಗಿರುತ್ತೆ, ಈ 3 ಕಡೆಗೆ x ಈ ಕಡೆಗೆ ಬಂದು ಡಿವೈಡೆಡ್ ಬೈ ನಾವು x ಮಾಡಿದ್ರೆ x ಪ್ಲಸ್ 1/x ಇಸ್ ಈಕ್ವಲ್ಸ್ ಟು 3 ಆಗುತ್ತೆ. ಅವಾಗ k ಸ್ಕ್ವೇರ್ 9 ಸ್ಕ್ವೇರ್ ಆಗುತ್ತೆ, ಪ್ಲಸ್ ಟು 11 ಆಗುತ್ತೆ. 11 ಕ್ಯಾನ್ಸಲ್ ಆದರೆ ನಮಗೆ ಆನ್ಸರ್ 1 ಮಿಕ್ಕುತ್ತೆ. ನಮ್ಮ ಆನ್ಸರ್ ಏನು 1. ಅರ್ಥ ಆಯ್ತಲ್ವಾ? ಏನಿಲ್ಲ, ಇವಾಗ ನನಗೆ x ಸ್ಕ್ವೇರ್ ಮೈನಸ್ 3x ಮೈನಸ್ 1 ಇಸ್ ಈಕ್ವಲ್ಸ್ ಟು 0 ಇತ್ತಲ್ವಾ, ಅದನ್ನು ನಾನೇನು ಮಾಡಿದೆ, x ಸ್ಕ್ವೇರ್ ಮೈನಸ್ 3x ಇಸ್ ಈಕ್ವಲ್ಸ್ ಟು 1 ಆಯಿತು. ಕರೆಕ್ಟ್ ಅಲ್ವಾ? ನಾನು ಹೋಲ್ ಈಕ್ವೇಷನ್ ಡಿವೈಡ್ ಬೈ ಎಕ್ಸಿಂದ ಡಿವೈಡ್ ಮಾಡಿದಾಗ ಇದು x ಮೈನಸ್ 3 ಇಸ್ ಈಕ್ವಲ್ಸ್ ಟು 1/x ಆಯಿತು. ಇದನ್ನು ಮತ್ತೆ ಈ ಕಡೆ ಕರ್ಕೊಂಬಂದರೆ ನಾನು ಅವಾಗ ಇದೇನಾಗುತ್ತೆ, x ಮೈನಸ್ 1/x ಇಸ್ ಈಕ್ವಲ್ಸ್ ಟು 3 ಆಯಿತು. ಕರೆಕ್ಟ್ ಅಲ್ವಾ? ನನಗೆ x ಮೈನಸ್ 1/x ಇಸ್ ಈಕ್ವಲ್ ಟು 3 ಆಯಿತು. ನನಗೆ ಬೇಕಾಗಿದ್ದೇನು, x ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಅಂದರೆ 3 ಸ್ಕ್ವೇರ್ ಪ್ಲಸ್ 2 ಅಂದರೆ 9 ಪ್ಲಸ್ 2 11. ಸೊ ಆ 11 ಅಲ್ಲಿ ಬಂತು. 11 ಕ್ಯಾನ್ಸಲ್ ಆದಾಗ ಆನ್ಸರ್ ಏನು, 1. ಅರ್ಥ ಆಯ್ತಲ್ವಾ? ನೆಕ್ಸ್ಟ್, ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬೋ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಸೊ ಇವಾಗ ನಾವು ನೆಕ್ಸ್ಟ್ ಮಾಡಲ್ ಕ್ವಶನ್ಸ್ ನೋಡ್ಕೋಣ. ಫಾರ್ ಎಕ್ಸಾಂಪಲ್, ಈಗ ಇಫ್ x ಪ್ಲಸ್ 1/x ಇಸ್ ಈಕ್ವಲ್ಸ್ ಟು k ಕೊಟ್ಬಿಟ್ಟು ನಮಗೆ x ಮೈನಸ್ 1/x ಕೇಳಿದ್ರೆ ಇದು ನಮ್ಗೆ ಏನಾಗುತ್ತೆ, ಪ್ಲಸ್ ಆರ್ ಮೈನಸ್ ಹೋಲ್ ರೂಟ್ ಆಫ್
ಅಂಡರ್ ರೂಟ್ ಆಫ್ ಕೆ ಸ್ಕ್ವೇರ್ ಮೈನಸ್ 4 ಆಗುತ್ತೆ. ಇದೆಲ್ಲ ಆಲ್ರೆಡಿ ನಾವು ಬರೆದಿದ್ದೀವಿ. ಜಸ್ಟ್ ಅದು ಟೈಪ್ ಕ್ವಶನ್ಸ್ ಮಾಡ್ತಾಯಿದ್ದು ಅಂತ ನಿಮ್ಗೆ ತಿಳ್ಸೋಕ್ಕೆ ಇನ್ನೊಂದು ಸಲ ಬರೀತಾ ಇದ್ದೀನಿ ಅಷ್ಟೇ. ಇದು ಹೆಂಗೆ ಬಂತು ಅಂದರೆ ಇವಾಗ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ನಮ್ಗೆ ಗೊತ್ತಲ್ವ ಏನು, ಇದೆಲ್ಲ ಬರ್ಕೊಂಡಿದ್ವಿ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ 4ab ಕರೆಕ್ಟ್ ಅಲ್ವಾ. ಈಗ ಎ ಜಾಗದಲ್ಲಿ ಎಕ್ಸ್ ತೊಗೊಂಡ್ರೆ ಬಿ ಜಾಗದಲ್ಲಿ ಒನ್ ಬೈ ಎಕ್ಸ್ ತೊಗೊಂಡ್ರೆ ಇದೇನಾಗುತ್ತೆ, ಎಕ್ಸ್ ಮೈನಸ್ 1/x ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಎಕ್ಸ್ ಪ್ಲಸ್ 1/x ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು ಎಕ್ಸ್ ಇಂಟು 1/x. ಎಕ್ಸ್ ಕ್ಯಾನ್ಸಲ್ ಆಗೋಯ್ತಾ. ಸೊ ಇದೇನಾಯಿತು ನಮಗೆ, ಎಕ್ಸ್ ಮೈನಸ್ 1/x ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಎಕ್ಸ್ ಪ್ಲಸ್ 1/x ನಾವು ಏನಂತ ತೊಗೊಂಡಿದ್ದೀವಿ, ಇಲ್ಲಿ ಕೆ ಅಂತ ತೊಗೊಂಡಿದ್ದೀವಿ ತಾನೇ. ಇದು ಕೆ ಸ್ಕ್ವೇರ್ ಮೈನಸ್ 4 ಆಗುತ್ತೆ. ಸೊ ಈ ಸ್ಕ್ವೇರ್ ರೂಟ್ ಈ ಕಡೆಗೆ ಬಂದರೆ ಇದು ಅಂಡರ್ ರೂಟ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ. ಈ ಥರ ನಮಗೆ ಈ ಒಂದು ಈಕ್ವೇಷನ್ ಬರೋದು. ಓಕೆ, ಅದು ಹೆಂಗೆ ಬಂತು ಅಂತ ಜಸ್ಟ್ ತೋರಿಸಿದ್ದು ಅಷ್ಟೇ. ಸೊ ಇವಾಗ ಇದು ರಿಲೇಟೆಡು ನಾವು ಕ್ವಶನ್ಸ್ ಮಾಡೋಣ. ಸೊ ಎಕ್ಸ್ ಪ್ಲಸ್ 1/x ಕೊಟ್ಬಿಟ್ಟು ಮೈನಸ್ ಕೇಳಿದ್ರೆ ಇದು ಬರುತ್ತೆ. ಅದೇ ನಮಗೆ ಎಕ್ಸ್ ಮೈನಸ್ 1/x ಇಸ್ ಕೆ ಕೊಟ್ಬಿಟ್ಟು ಎಕ್ಸ್ ಪ್ಲಸ್ 1/x ಕೇಳಿದ್ರೆ ಆವಾಗ ನಮಗೆ ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ ಆಫ್ ಕೆ ಸ್ಕ್ವೇರ್ ಪ್ಲಸ್ 4 ಬರುತ್ತೆ. ಓಕೆ, ಇವೆರಡು ನೆನ್ಪಿಟ್ಕೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್ ಈಗ ನಮಗೆ ಎಕ್ಸ್ ಪ್ಲಸ್ 1/x ಇಸ್ ಅಂಡರ್ ರೂಟ್ ಆಫ್ 29 ಕೊಟ್ಬಿಟ್ಟು ಎಕ್ಸ್ ಮೈನಸ್ 1/x ಕೇಳಿದ್ರೆ ಏನಾಗುತ್ತೆ ನಮಗೆ, ಎಕ್ಸ್ ಮೈನಸ್ 1/x ಏನಾಗಿರುತ್ತೆ, ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ ಆಫ್ ಕೆ ಸ್ಕ್ವೇರ್ ಮೈನಸ್ 4 ಆಗುತ್ತೆ. ಕರೆಕ್ಟ್ ಅಲ್ವಾ. ಇಲ್ಲಿ ಕೆ ಸ್ಕ್ವೇರ್ ಅಂದರೆ ಏನು, ನಮಗೆ ಕೆ ಸ್ಕ್ವೇರ್ ಅಂದರೆ ಅಂಡರ್ ರೂಟ್ ಆಫ್ 29 ಹೋಲ್ ಸ್ಕ್ವೇರ್ ಮೈನಸ್ 4. ಸೊ ಇದು ಸ್ಕ್ವೇರ್ ರೂಟು ಅಂಡರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಅಂಡರ್ ರೂಟ್ ಆಫ್ 29 ಮೈನಸ್ 4 ಅಂಡರ್ ರೂಟ್ ಆಫ್ 25 ಬರುತ್ತೆ. ಸೊ ನಮಗೆ ಪ್ಲಸ್ ಆರ್ ಮೈನಸ್ 5 ಬರುತ್ತೆ. ನಮ್ಮ ಆನ್ಸರ್ ಪ್ಲಸ್ ಆರ್ ಮೈನಸ್ 5 ಬರುತ್ತೆ. ಇನ್ ಕೇಸ್ ಕ್ವಶನಲ್ಲಿ ನಮಗೆ ಪ್ಲಸ್ ಆ ಮೈನಸ್ ಏನು ಪರ್ಟಿಕ್ಯುಲರಾಗಿ ಕೊಟ್ಟಿಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ಪ್ಲಸ್ ಅಂತ ಕನ್ಸಿಡರ್ ಮಾಡ್ಕೊಂಬಿಡಿ. ಓಕೆ, ಸೊ ನೆಕ್ಸ್ಟ್ ಕ್ವಶನು ನಮಗೆ ಇವಾಗ ಎಕ್ಸ್ ಮೈನಸ್ 1/x ಕೊಟ್ಟಿದ್ದಾರೆ. ಸೊ ಎಕ್ಸ್ ಪ್ಲಸ್ 1/x ಕೇಳ್ತಾ ಇದ್ದಾರೆ. ಸೊ ಎಕ್ಸ್ ಪ್ಲಸ್ 1/x ಏನಾಗಿರುತ್ತೆ ನಮಗೆ, ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ ಆಫ್ ಕೆ ಸ್ಕ್ವೇರ್ ಪ್ಲಸ್ 4 ಆಗುತ್ತೆ. ಕರೆಕ್ಟ್ ಅಲ್ವಾ. ಕೆ ಸ್ಕ್ವೇರ್ ಅಂದರೆ ಏನು, 14 ಸ್ಕ್ವೇರ್ ಪ್ಲಸ್ 4. 14 ಸ್ಕ್ವೇರ್ ಅಂದರೆ 196 ಪ್ಲಸ್ 4. ಕರೆಕ್ಟ್ ಅಲ್ವಾ. 196 ಪ್ಲಸ್ 4 ಏನಾಗುತ್ತೆ ನಮಗೆ 200. ಸೊ 200 ಪರ್ಫೆಕ್ಟ್ ಸ್ಕ್ವೇರ್ ಇರಲ್ಲ. ಕರೆಕ್ಟ್ ಅಲ್ವಾ. ಸೊ ಇದನ್ನು ನಾವು ಹೆಂಗೆ ಬರ್ಕೊಬೋದು, ಅಂಡರ್ ರೂಟ್ ಆಫ್ 100 ಇಂಟು 2 ಅಂತ ಬರ್ಕೊಬೋದಲ್ವ. ಸೊ 100 ಸ್ಕ್ವೇರ್ ರೂಟ್ ಗೊತ್ತು ಏನು, 10 ರೂಟ್ 2 ನಮ್ಮ ಆನ್ಸರ್ ಆಗಿರುತ್ತೆ. ಸೊ ಇದು 100ದು ರೂಟ್ ಈಚೆ ತೊಗೊಳ್ಳಿ, ಆ 2ದು ಅಂಡರ್ ರೂಟ್ ಹಂಗೆ ಬರೆದ್ಬಿಡಿ, ಅದೇ ನಮ್ಮ ಆನ್ಸರ್ ಆಗುತ್ತೆ. ಓಕೆ, ಯಾವಾಗ ಈ ಥರ ಬಂದಾಗ ಈ ಥರ ಬರೀರಿ. ಓಕೆ, ಫುಲ್ ಅದ್ರ ಸ್ಕ್ವೇರ್ ರೂಟ್ ಫುಲ್ ಸಿಕ್ಕಿಲ್ಲ ಅಂದರೆ ಎಷ್ಟು ಸಿಗುತ್ತೋ ಅಷ್ಟರದ್ದು ಈಚೆ ತೆಗೆದುಬಿಡಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಮ್ಗೆ ಈಗ ಇಲ್ಲಿ ಹೆಂಗೆ ಕೊಟ್ಟಿದ್ದಾರೆ ನೋಡಿ, 2x 3x ಕೊಟ್ಟಿದ್ದಾರೆ. ಕೇಳಿರೋದು 2x 3x ಮೈನಸ್ ಕೊಟ್ಟಿದ್ದಾರೆ, ಪ್ಲಸ್ ಕೇಳ್ತಾ ಇದ್ದಾರೆ. ಅವಾಗ ಇದೇನಾಗುತ್ತೆ ನಮಗೆ 2x ಪ್ಲಸ್ 1/3x. ನಾವು ಆಲ್ರೆಡಿ ಕಲ್ತಿದ್ವಿ ಏನು, ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ ಆಫ್ ಕೆ ಸ್ಕ್ವೇರ್ ಪ್ಲಸ್ 4. ಆದರೆ ಇಲ್ಲಿ ಕೋಎಫಿಷಿಯಂಟ್ಸ್ ಬೇರೆ ಇರೋದ್ರಿಂದ ಅದನ್ನು ಕೂಡ ಮಲ್ಟಿಪ್ಲೈ ಮಾಡಬೇಕು, ಇಂಟು ಎ ಮೈನಸ್ ಎ ಇಂಟು ಬಿ ಮಾಡಬೇಕು. ಕರೆಕ್ಟ್ ಅಲ್ವಾ. ಎ ಇಂಟು ಬಿ ಅಂದರೆ 2 ಇಂಟು 1/3 ಮಾಡಬೇಕಾಗುತ್ತೆ. ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ ಆಫ್ ಕೆ ಸ್ಕ್ವೇರ್ ಅಂದರೆ ಏನು, 5 ಸ್ಕ್ವೇರ್ ಪ್ಲಸ್ 4 ಇಂಟು 2 ಇಂಟು 1/3. ಕರೆಕ್ಟ್ ಅಲ್ವಾ. ಸೊ ಇದೇನಾಯಿತು 25 ಪ್ಲಸ್ 4 ಇಂಟು 2 ಇಂಟು 1/3 ಆಯಿತು. ಕರೆಕ್ಟ್ ಅಲ್ವಾ. ಸೊ ಇದು ನಮಗೆ ಏನಾಗುತ್ತೆ 25 ಪ್ಲಸ್ 4 2 8 8 1 8 8/3 ಆಯಿತು. ಕರೆಕ್ಟ್ ಅಲ್ವಾ. ಹೋಲ್ ರೂಟ್ ಆಫ್ ನಮಗೆ ಡಿವೈಡೆಡ್ ಬೈ 3 ಎಲ್ ಸಿ ಎಮ್ ತೊಗೊಂಡ್ರೆ 25 ಇಂಟು 3 ಮಾಡಿದ್ರೆ 25 ಇಂಟು 3 75. ಇಲ್ಲಿ 8 ಇರುತ್ತೆ, ಪ್ಲಸ್ 8 ಮಾಡಿದ್ರೆ 83 ಬೈ ಅಂಡರ್ ರೂಟ್ ಆಫ್ 83/3 ನಮ್ಮ ಆನ್ಸರ್. ಪ್ಲಸ್ ಆರ್ ಮೈನಸ್ ಆಗಿರುತ್ತೆ. ಓಕೆ, ಅರ್ಥ ಆಗ್ತಿದೆಯಲ್ವ, ಸಿಂಪಲ್ ಅಲ್ವಾ. ಸೊ ನೆಕ್ಸ್ಟ್ ಈಕ್ವೇಷನ್ ನೋಡಿ, ಇಫ್ ಎಕ್ಸ್ ಪ್ಲಸ್ 1/x ಪ್ಲಸ್ 7 ಇಸ್ ಈಕ್ವಲ್ ಟು 0, ದೆನ್ ಎಕ್ಸ್ ಮೈನಸ್ 1/x ಪ್ಲಸ್ 7 ಇಸ್ ಈಕ್ವಲ್ ಟು 0 ಕೇಳಿದ್ದಾರೆ. ಸೊ ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಪ್ಲಸ್ 7 ಇದೆ, ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಕೂಡ ಎಕ್ಸ್ ಪ್ಲಸ್ 7 ಇದೆ. ನಾವಿಲ್ಲಿ ಏನು ಮಾಡೋಣ, ಇವೆರಡನ್ನ ಫಸ್ಟ್ ಈಕ್ವಲ್ ಮಾಡೋಣ. ಕರೆಕ್ಟ್ ಅಲ್ವಾ. ಇಲ್ಲೇ ಒಂಥರ ಬೇರೆ ಥರ ಇದೆ, ಇಲ್ಲೇ ಬೇರೆ ಥರ ಇದೆ. ನಾವು ಇದಕ್ಕೇನು ಮಾಡೋಣ, ಈ ಈಕ್ವೇಷನ್ಗೆ ಪ್ಲಸ್ 7 ಮಾಡೋಣ, ಇಲ್ಲಿ ಫುಲ್ ಪ್ಲಸ್ 7 ಮಾಡೋಣ, ಇದಕ್ಕೂ ಪ್ಲಸ್ 7 ಮಾಡೋಣ. ಅವಾಗ ಇದೇನಾಗುತ್ತೆ ನಮಗೆ ಎಕ್ಸ್ ಪ್ಲಸ್ 7 ಪ್ಲಸ್ 1/x ಪ್ಲಸ್ 7 ಈಸ್ ಈಕ್ವಲ್ಸ್ ಟು 7 ಆಯಿತು. ಕರೆಕ್ಟ್ ಅಲ್ವಾ. ಇಲ್ಲಿ ಎಕ್ಸ್ ಪ್ಲಸ್ 7 ಬಂತು, ಇಲ್ಲಿ ಎಕ್ಸ್ ಪ್ಲಸ್ 7 ಬಂತು. ಅದೇ ಥರ ಇದೇನಾಗುತ್ತೆ ನಮಗೆ ಎಕ್ಸ್ ಪ್ಲಸ್ 7 ಮೈನಸ್ 1/x ಪ್ಲಸ್ 7 ಆಗುತ್ತೆ. ಕರೆಕ್ಟ್ ಅಲ್ವಾ. ಸೊ ಇವಾಗ ನಮಗಿದು ನಮ್ಮ ಒಂದು ಈಕ್ವೇಷನ್ ಫಾರ್ಮ್ಯಾಟಲ್ಲಿ ಇದೆ. ಸೊ ಇವಾಗ ನಮಗೆ ಇದ್ರದ್ದು ವ್ಯಾಲ್ಯೂ ಏನಾಗಿರುತ್ತೆ, ಇದ್ರ ವ್ಯಾಲ್ಯೂ ಅಂಡರ್ ರೂಟ್ ಆಫ್ ಕೆ ಸ್ಕ್ವೇರ್ ಮೈನಸ್ 4 ಆಗುತ್ತೆ.
ಕರೆಕ್ಟ್ ಅಲ್ವಾ? ಮೈನಸ್ ಕೇಳಿರೋದು. ಸೊ ಕೆ ಸ್ಕ್ವೇರ್ ಅಂದರೆ ಏನಿಲ್ಲ, ಸೆವೆನ್ ಸ್ಕ್ವೇರ್ ಮೈನಸ್ 4. 7 ಸ್ಕ್ವೇರ್ ಏನು √49. ಸೊ 49 ಮೈನಸ್ 4 ಆಗುತ್ತೆ. ಸೊ ಇದು ಏನಾಗಿರುತ್ತೆ ನಮಗೆ √45 ಆಗುತ್ತೆ. 45ನ ಹೆಂಗೆ ಬರಿಬೋದು, 9 5 45 ಬರಿಬೋದು. ಸೊ 3 ಈಚೆ ತೆಗೆದ್ರೆ 3√5 ಆಗುತ್ತೆ. ಆದರೆ ನಾವು ಇಲ್ಲಿ ನಮ್ಗೆ ಕೇಳಿರೋದು ಎಕ್ಸು, ಇಲ್ಲಿ ಎಕ್ಸ್ಟ್ರಾ ಏನಿದೆ 7 ಇದೆ. ಸೊ ಆ 7ನ ಈ ಕಡೆ ಕಳಿಸಿದ್ರೆ -7 ಆಗುತ್ತೆ. ಆವಾಗ x ಮೈನಸ್ 1/x+7 ಏನಾಗುತ್ತೆ 3√5 - 7 ಆಗುತ್ತೆ. ಓಕೆ, ಕೇಳಿಸ್ತಿದೆಯಲ್ವಾ? ಸೊ ಈಚೆ ಮಕ್ಕಳು ಆಟ ಆಡ್ತಿದ್ದಾರೆ, ಸ್ವಲ್ಪ ನಾಯ್ಸ್ ಬಂದಿರ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮಕ್ಕಳು ಏನು ಮಾಡೋಕ್ಕಾಗಲ್ಲ, ಎಷ್ಟು ಹೇಳಿದ್ರು ಅವ್ರು ಆಟ ಆಡ್ತಾನೆ ಇರ್ತಾರೆ. ಓಕೆ, ಆಯ್ತಲ್ವಾ? ಅರ್ಥ ಆಯ್ತಲ್ವಾ? ಏನಿಲ್ಲ, ಸಿಂಪಲ್ಲಾಗಿ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಇದಕ್ಕೆ 7. ಓಕೆನಾ? ಇದಕ್ಕೂ 7 ಎರಡು ಕಡೆನೇ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ರೆ ಕರೆಕ್ಟ್ ಅಲ್ವಾ? ಇಲ್ಲೂ ಕೂಡ ನಾನು x+7 ಆ್ಯಡ್ ಮಾಡಿದ್ದೀನಿ. ಇಲ್ಲಿ x+7 ಆ್ಯಡ್ ಮಾಡಿರೋದಕ್ಕೆ ಇಲ್ಲೂ ಕೂಡ x+7 ಆ್ಯಡ್ ಮಾಡಿದ್ದೀನಿ. ಅವಾಗ ನಮಗೆ ಫಾರ್ಮೆಟಲ್ಲಿ ಬಂತು ಯಾವುದು, x+1/x ಫಾರ್ಮೆಟಲ್ಲಿ ಬಂತು. ಇಲ್ಲಿ ನಮಗೆ ಕೇಳಿರೋದು x - 1/x. x - 1/x ಅಂದರೆ k² - 4. ಇಲ್ಲಿ k² ಅಂದರೆ 7² - 4, 49 - 4 ಬಂತು, 45 ಬಂತು. 45ನ 9 × 5 45 ಬಂತು. 3 ಸ್ಕ್ವೇರ್ ಏನಾಗುತ್ತೆ 3, 9 ಸ್ಕ್ವೇರ್ ಏನಾಗುತ್ತೆ 3 ಆಗುತ್ತೆ. ಸೊ 3 × √5 ಬಂತು. ಬಟ್ ಇಲ್ಲಿ ನಾನು 7 ಆ್ಯಡ್ ಮಾಡಿರೋದ್ರಿಂದ ಅದನ್ನು ಈ ಕಡೆ ಕಳಿಸಿದ್ರೆ ನನಗೆ -7 ಆಗುತ್ತೆ. ಆ -7 ಇಲ್ಲ ಹಾಕಿದ್ದೀನಿ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಸೇಮ್ ಅದೇ ಥರ. ಇಲ್ಲಿ ಏನು ಕೇಳಿದ್ದಾರೆ, x - 1/x+11 = 0. ಕೇಳಿರೋದು x+1/x/x+11 = how much. ಮೈನಸ್ ಕೊಟ್ಬಿಟ್ಟು ಪ್ಲಸ್ ಕೇಳಿದ್ದಾರೆ. ಸೊ ನಮ್ಮ ಆನ್ಸರು k² + 4 ಆಗುತ್ತೆ. ಸೊ ಇಲ್ಲಿ ನಮಗೆ ಬೇರೆ ಬೇರೆ ಥರ ಇದೆ, ಇವೆರಡು ಈಕ್ವಲ್ ಮಾಡಿಕೊಂಡು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. x+11 - 1/x+11 = 11 ಆಯಿತು. ಕರೆಕ್ಟ್ ಅಲ್ವಾ? ಸೊ ಈಗ ನಮ್ಗೆ ಆನ್ಸರ್ ಬೇಕಂದರೆ ಇದು ಕೂಡ ನಾವು x+11 ಕನ್ವರ್ಟ್ ಮಾಡಿಕೊಂಡ್ರೆ +1/x+11 = how much ಅಂದರೆ ಇದ್ರದ್ದು ವ್ಯಾಲ್ಯೂ k². k ಅಂದರೆ 11² ಅಂದರೆ 121 + 4 ಆಗುತ್ತೆ. ಕರೆಕ್ಟ್ ಅಲ್ವಾ? ಇಲ್ಲಿ ಪ್ಲಸ್ ಕೇಳಿದ್ರಿಂದ ಇದು +4 ಆಗುತ್ತೆ, √125 ಆಗುತ್ತೆ. ಸೊ ಇದನ್ನು ನಾವು ಹೆಂಗೆ ಬರಿಬೋದು, 5 5 25 × 5, 25 ಸ್ಕ್ವೇರ್ ರೂಟ್ ಏನು 5, 5 × 5 ಆಗುತ್ತೆ. 11 ಈ ಕಡೆಗೆ ಹೋದರೆ -11 ಆಗುತ್ತೆ. 5√5 - 11 ಮುಗೀತಲ್ವ ನಮ್ಮ ಆನ್ಸರು. ಸೊ ನೆಕ್ಸ್ಟ್ ಕ್ವಶನ್ ನಮಗಿಲ್ಲಿ a = 1/5 ಕೊಟ್ಟಿದ್ದಾರೆ. a = 1/a - 5 ಕೊಟ್ಟಿದ್ದಾರೆ. ಕೇಳಿರೋ ವ್ಯಾಲ್ಯೂ a + 1/a ವ್ಯಾಲ್ಯೂ ಕೇಳಿದ್ದಾರೆ. ಸೊ ಇದನ್ನು ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ a² - 5a = 1 ಬರುತ್ತೆ. ಕರೆಕ್ಟ್ ಅಲ್ವಾ? ಇದನ್ನು ಮತ್ತೆ ಆ 1 ಈ ಕಡೆ ಕರ್ಕೊಂಡ್ರೆ ಡಿವೈಡ್ ಬೈ a ಮಾಡಿದ್ರೆ a - 1/a = 5 ಆಗುತ್ತೆ. ಸೊ a - 1/a 5 ಆಯಿತು. a + 1/a ಏನಾಗುತ್ತೆ k² √(-4) ಆಗುತ್ತೆ. k² ಅಂದರೆ ಏನು, ಸಾರಿ ಪ್ಲಸ್ ಕೇಳಿದ್ರೆ ಪ್ಲಸ್ ಆಗುತ್ತೆ. k² ಅಂದರೆ ಏನು 5² ಅಂದರೆ ಏನು 25. 25 + 4 ಏನಾಗುತ್ತೆ 29. ಸೊ √29 ನಮ್ಮ ಆನ್ಸರ್. ಅರ್ಥ ಆಯ್ತಲ್ವಾ? ತುಂಬ ಈಸಿ ಅಲ್ವಾ? ಸೊ ನೆಕ್ಸ್ಟ್ ಕ್ವಶನು, ಇಫ್ a + b divided by √(a × b = 10√2, then find the value of a - b √(a × b ಅಂತ ಕೇಳಿದ್ದಾರೆ. ಸೊ ನಮಗೆ ಗೊತ್ತು ಈ ಎನ ನಾವು ಹೆಂಗೆ ಹಾಕೊಬೋದು, ಎನ ನಾವು √a × √a ಅಂತ ಹಾಕೊಬೋದು. ಕರೆಕ್ಟ್ ಅಲ್ವಾ? ಸೊ ಇದರಿಂದ ನಾನು ಡಿವೈಡ್ ಮಾಡಿದ್ರೆ ಅವಾಗ ಏನಾಗುತ್ತೆ, a/√ab ಡಿವೈಡ್ ಮಾಡಿದ್ರೆ ಏನಾಗುತ್ತೆ √a × √a ಡಿವೈಡೆಡ್ ಬೈ √a × √b ಆಗುತ್ತೆ. ಕರೆಕ್ಟ್ ಅಲ್ವಾ? √a ಕ್ಯಾನ್ಸಲ್ ಆದರೆ √a/b ಮಿಕ್ತು. ಕರೆಕ್ಟ್ ಅಲ್ವಾ? ಅದೇ ಥರ ನಾನು b/√a × b ಇಂದ ಡಿವೈಡ್ ಮಾಡಿದ್ರೆ ಅವಾಗ ಇದೇನಾಗುತ್ತೆ √b × √b ಡಿವೈಡೆಡ್ ಬೈ √a × √b ಆಗುತ್ತೆ. ಸೊ √b ಕ್ಯಾನ್ಸಲ್ ಆಯಿತು. ಮಿಕ್ಕಿದ್ದೇನು ಇದರಲ್ಲಿ √b/a, ಇದರಲ್ಲಿ √a, ಇದರಲ್ಲಿ √a, ಇದರಲ್ಲಿ √b. ಸೊ ಇದರಲ್ಲಿ ನಂಗೆ ಏನು ಸಿಕ್ತು, √a/√b ಪ್ಲಸ್ √b ಡಿವೈಡೆಡ್ ಬೈ √a = 10√2 ಸಿಕ್ತು. ಓಕೆ, ಇವಾಗ ನನಗೆ ಕೇಳಿರೋದೇನು ಸೇಮ್ ಇದೇ ಥರನೇ ಅದು ಆಗುತ್ತೆ. ಅವಾಗ ಇದೇನಾಗುತ್ತೆ ಅಂತಂದರೆ √b ಇದು √ನ ನಾನು ಇದೇನಾಗಿರುತ್ತೆ ನನಗೆ ಸೇಮ್ ಇದೇ ಥರ ಎಲ್ಲ ಕ್ಯಾನ್ಸಲ್ ಮಾಡಿಕೊಂಡ್ರೆ ಇದೇನಾಗುತ್ತೆ ನನಗೆ √a/√b ಮೈನಸ್ √b ಬೈ √a ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಇದೇನಿಲ್ಲ, ಇದು ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಇದು ರೆಸಿಪ್ರೋಕಲ್ ಅಷ್ಟೇ. ಇದು ಪ್ಲಸ್ ಇದ್ದಾಗ ಇದು ಮೈನಸ್ ಇದೆ ಅಂತ ಅಂದರೆ ಇದು ರೆಸಿಪ್ರೋಕಲ್, ಅದು ಉಲ್ಟಾ. ಸೊ ಇದನ್ನು ನೀವು a/b ಅಂತ ಕೂಡ ಬರ್ಕೊಬೋದು. ಅವಾಗ ನಿಮ್ಗೆ ಅದು x + 1/x ಆಗುತ್ತೆ. ಇವಾಗ ನೀವು ಇದು x ಅಂದ್ಕೊಂಡ್ರೆ ಇದು b ಅಂದ್ಕೊಂಡ್ರೆ
ಇದ್ರ ರೆಸಿಪ್ರೋಕಲ್ ಏನಾಗುತ್ತೆ, √a/√b ಪ್ಲಸ್ √a/√b ಆಗುತ್ತೆ. ಇದು ರೆಸಿಪ್ರೋಕಲ್ ಆಗುತ್ತೆ, ಉಲ್ಟಾ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ಇದು ಯಾವ ಫಾರ್ಮ್ಯಾಟಲ್ಲಿದೆ, x+1/x ಫಾರ್ಮ್ಯಾಟಲ್ಲಿದೆ. ನಮಗೆ ಕೇಳಿರೋದೇನು, x-1/x ಫಾರ್ಮ್ಯಾಟಲ್ಲಿ ಕೇಳಿದ್ದಾರೆ. ನಮ್ಗೆ ಆನ್ಸರ್ ಏನು ಬರುತ್ತೆ, k² - 4 √k² - 4 ಬರುತ್ತೆ. k² ಅಂದರೆ ಏನು, 10√2, ಕರೆಕ್ಟ್ ಅಲ್ವಾ? 10√2² √-4, ಕರೆಕ್ಟ್ ಅಲ್ವಾ? √2 ಕ್ಯಾನ್ಸಲ್ ಆಗುತ್ತೆ. 10 ಸರಿ 10 ಅಂತೀನಿ, 10² ಇರುತ್ತಲ್ಲ, ಇದು ಕ್ಯಾನ್ಸಲ್ ಆಯ್ತಾರೆ. ಇದಕ್ಕೆ ಲಿಂಕ್ ಇರುತ್ತಲ್ಲ, 10⁻2 ಏನಾಗುತ್ತೆ, 100 × 2 - 4. ಸೊ 200 - 4. ಸೊ 200 - 4ನ 200 - 4 ಏನಾಗಿರುತ್ತೆ, 196. 196 ಸ್ಕ್ವೇರ್ ರೂಟ್ ಏನು, 14. ಮುಗೀತಲ್ವ? 196 ಮಿಕ್ಕುತ್ತೆ. 200 - 4 196 ಬರುತ್ತೆ. 196 ಆನ್ಸರ್ ಏನು ಬರುತ್ತೆ ನಮಗೆ, 14. ಅರ್ಥ ಆಗ್ತಿದೆ ತಾನೆ? ಸಿಂಪಲ್. ಓಕೆನಾ? ನೆಕ್ಸ್ಟ್ ಕ್ವಶನ್. ಫಾಸ್ಟಾಗಿ ಆಗ್ತಿದೆ ಅಂತ ಅಂದರೆ ವೀಡಿಯೋನ ಸ್ಲೋ ಮಾಡ್ಕೊಳ್ಳಿ, ಸ್ಲೋ ಆಗ್ತಿದೆ ಅಂತಂದರೆ ವೀಡಿಯೋನ ಫಾಸ್ಟ್ ಮಾಡ್ಕೊಳ್ಳಿ. ಸೊ ಆಲ್ಮೋಸ್ಟ್ 1.25x ಅಲ್ಲೇ ನೋಡಿ, ಟೈಮ್ ಸೇವ್ ಆಗುತ್ತೆ. ಸೊ ಇಫ್ 3x - 4/x 3x - 1/4/x ಕೊಟ್ಟುಬಿಟ್ಟು ನಾವು 4x + 1/3x ಕೇಳ್ತಾ ಇದ್ದೀವಿ. ಆಲ್ರೆಡಿ ಈ ಕ್ವಶನ್ ಮಾಡಿದ್ದೀವಿ, ಅಂದರೆ ಈ ಥರ ಟೈಪ್ ಮಾಡಿದ್ದೀವಿ. ಈ 3x ಇಲ್ಲಿ 4x ಕೊಟ್ಟು ಇಲ್ಲಿ 4x 3x ಕೊಟ್ಟಾಗ ನಾವು ಇದೇನು ಮಾಡ್ಕೊಳ್ಳೋಣ, ಫಸ್ಟು 4xಗೆ 3xಗೆ ಕನ್ವರ್ಟ್ ಮಾಡ್ಕೊಳ್ಳೋಣ, ಕರೆಕ್ಟ್ ಅಲ್ವಾ? ಅವಾಗ ಇದೇನಾಗುತ್ತೆ, ಆಲ್ರೆಡಿ ನಾವು ಪ್ರೀವಿಯಸ್ಸಲ್ಲಿ ಒಂದು ಕ್ವಶನ್ ಮಾಡಿದ್ವಿ, ಅದ್ರಲ್ಲಿ ಹೋಗಿ ನೋಡಿ ಇದು ಹೆಂಗೆ ಬರುತ್ತೆ ಅಂತ ಗೊತ್ತಾಗುತ್ತೆ. ಇಲ್ಲೇನಿಲ್ಲ, ನಾವು ಇಂಟು 4/3ಗೆ ಮಲ್ಟಿಪ್ಲಿಕೇಶನ್ ಮಾಡ್ಕೊತೀವಿ. ಇಂಟು 4/3 ಮಾಡಿದಾಗ ಈ 3 ಕ್ಯಾನ್ಸಲ್ ಆಗುತ್ತೆ, ಇದು 4x ಮಿಕ್ಕುತ್ತೆ, ಇದು -1/3x ಮಿಕ್ಕುತ್ತೆ, ಈಕ್ವಲ್ 6 3 18/4 3/4 ಅಲ್ವಾ, ಸರಿ 4/3 ಅಲ್ವಾ ಮಾಡಿ, 6 4 24/3 8 ಬಿಕ್ಕುತ್ತೆ. ಸೊ ಇದು ನಮ್ಗೆ ಆನ್ಸರ್ ಬಂದಿದ್ದು 4x - 1/3x ಆನ್ಸರ್ ಬಂದಿದ್ದು 8. ಇವಾಗ ನಮಗೆ ಕೇಳ್ತಿರೋದೇನು, 4x + 1/3x ಕೇಳ್ತಾ ಇದ್ದಾರೆ ಕ್ವಶನ್. ಇವಾಗ ಏನಾಗಿರುತ್ತೆ, k² + 4 ಇಂಟು ಕೋಎಫಿಷಿಯೆಂಟ್ಸು ಏನು, 4 × 1/3, ಕರೆಕ್ಟ್ ಅಲ್ವಾ? ಇವಾಗ k² ಅಂದರೆ ಏನು, 8². 8² ಅಂದರೆ ಏನು, 8 8 64 + 4 × 4 × 1/3, ಕರೆಕ್ಟ್ ಅಲ್ವಾ? ಸೊ ಇದು 4 4 16 16/3. ಸೊ ಇಲ್ಲಿ ನಮಗೇನು ಬರುತ್ತೆ, 64 + 16/3 ಬರುತ್ತೆ. LCM ತೊಗೊಂಡ್ರೆ 64 × 3 ನಮಗೆ 192 + 16/3 ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ 192 + 16 208/3 ಬರುತ್ತೆ. ಸೊ 208ನ ನಾವು ಹೆಂಗೆ ಬರಿಬೋದು, 16 × 16 10 160 16 13 208 ಬರೀಬೋದಲ್ವಾ, 16 3 48 ಆಗುತ್ತೆ. ಸೊ ಈ 16 ಈಚೆಗೆ ಬಂದರೆ 4√13/3. ಸೊ ನಮ್ಮ ಆನ್ಸರ್ ಏನಾಯಿತು, 4√13/3. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇಫ್ 2x² - 4 √10x + 7 = 0, ದೆನ್ 2/x × 7 - 1/x ಕೇಳಿದ್ದಾರೆ. ಏನು ಕೇಳಿದ್ದಾರೆ, 2/x ಕೇಳಿದ್ದಾರೆ, 2/7/x ಕೇಳಿದ್ದಾರೆ. ಇಲ್ಲೇನಿದೆ, 2x² ಇದೆ. ಇದು ಇಲ್ಲಿ ಕನ್ವರ್ಟ್ ಆಗಬೇಕಂದ್ರೆ ಏನು ಮಾಡಬೇಕು, /7x ಮಾಡಬೇಕು, ಕರೆಕ್ಟ್ ಅಲ್ವಾ? 2x² - 4 √10x + 7 = 0. ಇದನ್ನು 7x ಡಿವೈಡ್ ಮಾಡಿದ್ರೆ ಇಲ್ಲಿ ನಮಗೇನು ಬರುತ್ತೆ, 2/7x - x ಕ್ಯಾನ್ಸಲ್ ಆಗುತ್ತೆ, ಇನ್ನೊಂದು x ಉಳಿಯುತ್ತೆ, ಮತ್ತು ಇಲ್ಲಿ 7x ಮಾಡ್ತಿರೋದ್ರಿಂದ 4√10 / 7 x ಕ್ಯಾನ್ಸಲ್ ಆಗೋಗುತ್ತೆ. ಇದು +7 / ಸರಿ 7 ಅಂತೀನಿ, 7 1 7 ಆಗುತ್ತಲ್ವ, 1/x ಉಳಿಯುತ್ತೆ, ಈಕ್ವಲ್ 0. ಸೊ ಇದು ಈ ಕಡೆಗೆ ಹೋಗ್ಬಿಟ್ರೆ 2/7x + 1/x = 4√10/7 ಬಂತಲ್ವಾ? ಇವಾಗ ನಮಗೆ ಕೇಳಿರೋದೇನು, ಪ್ಲಸ್ಸು, ಕೇಳಿರೋದು ಮೈನಸ್ಸು, -1/x ಕೇಳಿದ್ದಾರೆ ಎಷ್ಟು ಅಂತ, ಕರೆಕ್ಟ್ ಅಲ್ವಾ? ಸೊ ನಮ್ಮ ಫಾರ್ಮುಲಾ ಏನಾಗಿರುತ್ತೆ, √k² ಮೈನಸ್ ಕೇಳಿರೋದ್ರಿಂದ -4. ಇಲ್ಲಿ ಕೋಎಫಿಷಿಯೆಂಟ್ಸ್ ಅನ್ನೋದು ಬೇರೆ ಬೇರೆ ಇದೆ, ಕರೆಕ್ಟ್ ಅಲ್ವಾ? ಇದು ಇಂಟು 2/7 ಆಗುತ್ತೆ. ಇಲ್ಲಿ ಏನಿಲ್ಲ, ಕೋಎಫಿಷಿಯೆಂಟ್ 1, ಅದಕ್ಕೆ ಇಂಟು 1 ಹಾಕ್ಕೊಂಡ್ರು ನಡೀತದೆ.
ಇಲ್ಲಿ 1 ಇದೆ ಕೋಎಫಿಷಿಯಂಟ್, ಅರ್ಥ ಆಗ್ತಿದೆಯಲ್ವ? 1/, ಏನಿಲ್ಲ ಇಲ್ಲೇನೋ ಕೋಎಫಿಷಿಯಂಟ್ ಕೊಟ್ಟಿದ್ರೆ ಅದನ್ನ 1/3ನೋ 4 5 ಹಾಕೊತೀವಿ. ಇಲ್ಲೇನಿಲ್ಲ, ಅದಕ್ಕೆ ಇದೇನು ಹಾಕೊಳ್ಳೋದೇನು ಬೇಕಾಗೂ ಇಲ್ಲ. ಸೊ ಇದೇನಾಯಿತು ನಮಗೆ, k² ಅಂದರೆ 4√10 ಹೋಲ್ ಸ್ಕ್ವಯರ್ ಮೈನಸ್ 4 × 2/7. ಕರೆಕ್ಟ್ ಅಲ್ವಾ? ಅಂಡರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. 4² 4² ಮಾಡಲೇಬೇಕು. 16 × 10 160 ಮೈನಸ್ 4 2s ಇದಕ್ಕೆ 4 2s 8/7. ಸೊ ಇದಕ್ಕೆ ಎಲ್ ಸಿ ಎಮ್ ತೊಗೊಂಡ್ರೆ 160 ಅಲ್ಲ, ಸರಿ ನಾನು ಇಲ್ಲಿ 4√10 ಹಾಕ್ಕೊಂಡಿದ್ದೀನಿ, by7 ಹಾಕ್ಕೊಳ್ಳೇ ಇಲ್ಲ. by7ಗೂ ಸ್ಕ್ವೇರ್ ಆಗಬೇಕು. ಸೊ ಇದು ನಮಗೆ 49 ಇರುತ್ತೆ. ಓಕೆ, ಸೊ ಎಲ್ ಸಿ ಎಮ್ ತೊಗೊಂಡ್ರೆ ಎಲ್ ಸಿ ಎಮ್ಮು ಎರಡಕ್ಕೂ 49 ಬರುತ್ತೆ. ಸೊ ಇದು 160 ಇರುತ್ತೆ, ಇದು ಮೈನಸ್ 7 7s 49, 8 7s 56, ಮೈನಸ್ ಮಾಡಿದ್ರೆ ಕಾಣಿಸ್ತಿದೆ ಅಲ್ವಾ? ಸೊ ಇದು 160 ಮೈನಸ್ 56 ಅವರೆ 104/49. ಸೊ 49 ಈಚೆ ತೆಗೆದ್ರೆ √104/7 ಬರುತ್ತೆ. ಸೊ ನಮ್ಮ ಆನ್ಸರ್ 104/7. ಓಕೆ, ಸೊ ಈ ಕ್ವಶನ್ ನೀವೇ ಮಾಡಿ, ಈ 30th ಕ್ವಶನ್ ನೀವೇ ಮಾಡಿಬಿಟ್ಟು ಕಮೆಂಟ್ ಮಾಡಿ. ಇಲ್ಲಿವರೆಗೂ ಏನಾದ್ರು ನೋಡಿದರೆ, ನಂಗೆ ಯಾರು ನೋಡಿದರೆ ಫುಲ್ ವೀಡಿಯೋ ನೋಡಿದ್ದೀರೋ ಗೊತ್ತಿಲ್ಲ. ಇನ್ ಕೇಸ್ ಯಾರಾದರೂ ಫುಲ್ ವೀಡಿಯೋ ನೋಡಿದ್ದಿದ್ರೆ ಪ್ರತಿಯೊಂದು ಆನ್ಸರು ಒಟ್ಟಿಗೆ ಕಮೆಂಟ್ ಮಾಡಿ. ಅಲ್ಲಲ್ಲಿ ಕಮೆಂಟ್ ಮಾಡೋ ಬದಲು ಒಟ್ಟಿಗೆ ಒಂದು ಆನ್ಸರ್ ಕಮೆಂಟ್ ಮಾಡಿಬಿಡಿ. ಓಕೆನಾ? ಮುಂಚೆ ಒಂದು 2-3 ಕ್ವಶನ್ಸ್ ಕೇಳಿದ್ದೆ, ಅಲ್ಲ ಅದಕ್ಕಿಂತ ಮುಂಚೆ ಒಂದು ಕ್ವಶನ್ ಕೇಳಿದ್ದೆ. ಸೊ ಅದೆಲ್ಲ ಒಟ್ಟಿಗೆ ಆನ್ಸರ್ ಮಾಡಿಬಿಡಿ. ಸೊ ಇನ್ನೊಂದು 31st ಒಂದು ಮಾಡೋಣ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಇಲ್ಲಿ ಏನು ಕೇಳಿದೆ, 2x - 5/9x = 3, ದೆನ್ 36x² ಕೇಳ್ತಿದ್ದಾರೆ. ಇಲ್ಲಿ ನಮಗೆ 2x ಇದೆ, ಆದರೆ ಇಲ್ಲಿ ಸೈನ್ ನೋಡಿ, ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ. ನಾವು ಇಲ್ಲಿವರೆಗೂ ಮಾಡಿದ್ದೇನು, x + 1/x ಕೇಳಿಬಿಟ್ಟು x + 1/x, x² + 1/x² ಕೇಳಿದ್ರೆ ಏನು ಅಂತ ಮಾಡಿದ್ವಿ. ಇದೊಂದು ಟೈಪು. ಇನ್ನೊಂದು ಏನು ಮಾಡಿದ್ವಿ ನಾವು, ಬರೀ ಈ ವ್ಯಾಲ್ಯೂ ಚೇಂಜ್ ಆಗಿದ್ರೆ, ಅಂದರೆ x + 1/x ಕೇಳಿಬಿಟ್ಟು x - 1/x ಕೇಳಿದರೆ ಆವಾಗ ಏನು ಮಾಡಿದ್ವಿ ಆ ಥರ. ಅಥವಾ x ಮೈನಸ್ ಕೊಟ್ಬಿಟ್ಟು x ಪ್ಲಸ್ ಕೇಳಿದರೆ, ಅಥವಾ x ಪ್ಲಸ್ ಕೊಟ್ಬಿಟ್ಟು x ಪ್ಲಸ್ ಕೇಳಿದರೆ, ಈ ಥರ ಮಾಡಿದ್ವಿ. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನಮಗೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಏನು, ಇಲ್ಲಿ ಮೈನಸ್ ಕೊಟ್ಟಿದ್ದಾರೆ, ಇಲ್ಲೂ ಮೈನಸ್ ಕೊಟ್ಟಿದ್ದಾರೆ. ಆದರೆ ನಮಗೆ ಇದ್ರ ಫಾರ್ಮುಲಾ ಗೊತ್ತು, ಯಾವುದು? a² - b² ಫಾರ್ಮುಲಾ ಗೊತ್ತು. ಕರೆಕ್ಟ್ ಅಲ್ವಾ? a² - b² ಫಾರ್ಮುಲಾ ಏನು? a + b × a - b. ಕರೆಕ್ಟ್ ಅಲ್ವಾ? ಸೊ ಇದನ್ನು ನಾನು ಈ 36x² - 25/9x² ನಾನು ಇದನ್ನು a² ಅಂದ್ಕೊಂಡ್ರೆ 6x ಹೋಲ್ ಸ್ಕ್ವಯರ್ ಮೈನಸ್ b² ಅಂದರೆ 5/3x ಹೋಲ್ ಸ್ಕ್ವೇರ್ ಅಂತ ಬರ್ಕೊಬೋದಲ್ವ? ಸೊ ಆಗ ನನಗೆ a + b ಏನು ಬರುತ್ತೆ? 6x + 5/3x ಬರುತ್ತೆ. a - b ಏನು ಬರುತ್ತೆ? ಇಂಟು 6x - 5/3x ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇಲ್ಲೊಂದು ಪ್ಲಸ್ ಬಂತು, ಇಲ್ಲೊಂದು ಮೈನಸ್ ಬಂತು. ಕರೆಕ್ಟ್ ಅಲ್ವಾ? ಸೊ ಇವಾಗ ನಮ್ಗೆ ಈಕ್ವೇಷನ್ ಏನು ಕೊಟ್ಟಿದ್ದಾರೆ? ಸೊ ಇವಾಗ ಈಕ್ವೇಷನಿಗೆ ಬಂದರೆ ನಮಗೆ ಇಲ್ಲಿ ಮಾಡ್ತೀನಿ. ಈಕ್ವೇಷನ್ ಏನು ಕೊಟ್ಟಿದ್ದಾರೆ? 2x - 5/9x = 3 ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ? ಸೊ ಇವಾಗ ನಾನು ಇದಕ್ಕೆ ಇಂಟು 3 ಮಾಡಿಕೊಂಡ್ರೆ ಇದೇನಾಗುತ್ತೆ ನನಗೆ? 6x. ಕರೆಕ್ಟ್ ಅಲ್ವಾ? ಮೈನಸ್ 9 ಅಂದರೆ ಇಲ್ಲಿ 3 ಇರುತ್ತೆ, ಇಂಟು 3 ಇರುತ್ತೆ, 3 1s 3. ಯಾವುದಪ್ಪ ಹುಳ? ಇಲ್ಲಿ ಬರೀತೀನಿ ನೋಡಿ, ಅದು 5/9x ಇಂಟು 3 ಮಾಡಿದಾಗ 3 1s 3, 3s 5/3x ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇದು 5/3x = 9 ಇಂಟು ಮಲ್ಟಿಪ್ಲೈ ಮಾಡಿದಾಗ 9. ಸೊ 6x - 5/3x ಏನು ಬಂತು ನನಗೆ? ವ್ಯಾಲ್ಯೂ 9 ಬಂತು. ಸೊ ನಾನು ಈ ಜಾಗದಲ್ಲಿ 9 ಹಾಕ್ಬೋದಲ್ವಾ? ಇವಾಗ ನನಗೆ ಬೇಕಾಗಿರೋ ವ್ಯಾಲ್ಯೂ ಏನು? 6x + 5/3x. ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಸೇಮ್ ನಾವು ಇಲ್ಲಿವರೆಗೆ ಏನು ಮಾಡೋದು ಅದೇ ಮಾಡೋಣ. ಏನು? k² ಪ್ಲಸ್ ಕೊಟ್ಟಾಗ +4, ಕೋಎಫಿಷಿಯೆಂಟ್ಸ್ ಬೇರೆ ಬೇರೆ ಇದೆ, ಇಂಟು 6 ಇಂಟು 5/3. ಕರೆಕ್ಟ್ ಅಲ್ವಾ? k² ಅಂದರೆ 9², 9² ಅಂದರೆ 81, +4 ಇಂಟು 6 ಇಂಟು 5/3. ಸೊ 3 1s 3 2s. ಕರೆಕ್ಟ್ ಅಲ್ವಾ? 4 2s 8, 8 5s 40 ಬಂತು. ಕರೆಕ್ಟ್ ಅಲ್ವಾ? ಇದು ಅಂಡರ್ ರೂಟ್ ಇರುತ್ತೆ. ಸೊ 81 + 40 121. 121 ಇದೇನು? ಸ್ಕ್ವೇರ್ ರೂಟ್ ಏನು? 11. ಕರೆಕ್ಟ್ ಅಲ್ವಾ? ಸೊ 11 ಬಂತು. ಇದು ವ್ಯಾಲ್ಯೂ ಏನು ಬಂತು? 11. 11 ಇಂಟು 9 ಏನಾಯಿತು ನಮಗೆ ಆನ್ಸರು? 99.
ಮುಗೀತಲ್ವ. ಸೊ ನಮಗೆ ಆನ್ಸರ್ 9ಇಂದ ಇಲ್ಲಿಂದನೇ ಗೊತ್ತಾಗ್ಬಿಡುತ್ತೆ ನಿಮಗೆ, ಈ ಒಂದು ಈಕ್ವೇಷನಿಂದನೇ ಆನ್ಸರ್ 99 ಅಂತ. ಬಿಕಾಸ್ ಇದು ಯಾವುದು 99ಇಂದ ಹೋಗಲ್ಲ. ಓಕೆ, ಅರ್ಥ ಆಯ್ತಲ್ವ? ಇಲ್ಲಿವರೆಗೂ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಐಡೆಂಟಿಟೀಸ್ ಮಾಡಿದ್ವಿ x+1/xದು. ಸೊ ಇನ್ನೊಂದಷ್ಟು ಪ್ರಾಬ್ಲಮ್ಸು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡೋಣ. ಸೊ ಅರ್ಥ ಆಗ್ತಿದೆ ಅಂತ ಅಂದ್ಕೊತಾ ಇದ್ದೀನಿ. ಕನ್ಫ್ಯೂಸ್ ಆಗಬೇಡಿ, ಯಾವ್ಯಾವ ಟೈಪ್ಸ್ ಇದೆ ಅರ್ಥ ಮಾಡ್ಕೊಳ್ಳಿ, ಅದನ್ನು ಪ್ರಾಕ್ಟೀಸ್ ಮಾಡಿದ್ರೇ ಬರೋದು ಮ್ಯಾಥ್ಸು, ಇಲ್ಲಾಂದರೆ ಬರೋಲ್ಲ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸ್ ತೆಗ್ದು ಮಾಡಿ, ಫಸ್ಟು ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಳ್ಳಿ, ಅದಾದಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮಾಡಿ, ಅದಾದಮೇಲೆ ಪ್ಯಾಟ್ರನ್ ಅರ್ಥ ಮಾಡ್ಕೊಳ್ಳಿ ಫುಲ್ ಯಾವ್ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ. ಅದಾದಮೇಲೆ CHSL ಅಟೆಂಡ್ ಮಾಡಿ ಎಕ್ಸಾಮು. CHSL ಅಟೆಂಡ್ ಮಾಡಿದ್ಮೇಲೆ ಹೊಸ ವೆಂಡರ್ ಯಾವ ಥರ ಕ್ವಶನ್ಸ್ ಕೊಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಅದರಿಂದ ನಾವು ಇನ್ನೂ ತಿಳ್ಕೊಳ್ಳೋದು ಏನಾರು ಇದೆಯಾ ಅಥವಾ ನಮಗೆ ಬರೋದು ಆಲ್ರೆಡಿ ಓಕೆನಾ ಅಂತ ಗೊತ್ತಾಗ್ಬಿಡುತ್ತೆ. ಓಕೆನಾ? ಸೊ ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ಬಾಯ್. ನನ್ನ ಹೆಸರು ತೇಜ. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.